ದಿಸ್ ಇಸ್ ನಿಖಿಲೇಶ್ ಫ್ರಮ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಎಲ್ರಿಗೂ ನಮಸ್ತೆ. ಇದು ನನ್ನ ಫಸ್ಟ್ ಪಾಡ್ಕಾಸ್ಟು. ನಮ್ಮ ಫಸ್ಟ್ ಪಾಡ್ಕಾಸ್ಟ್ನ ಗೆಸ್ಟಾಗಿ ಬಂದಿರೋದು ವರುಣ್ ಅರಸ್. ಈಗ ಗೆಸ್ಟಾಗಿ ಬಂದಿರುವಂಥ ವರುಣ್ ಅರಸ್ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ನಾನು ಕೊಡ್ತೇನೆ. ಅದಾದ ನಂತರ ಅವರ ಇಂಟ್ರೊಡಕ್ಷನನ್ನು ಅವರೇ ಕೊಡ್ತಾರೆ. ಇವರದ್ದು ಬೇಸಿಕಲಿ ಫ್ರಮ್ ನೇಟಿವ್ ಬಂದುಬಿಟ್ಟು ಮೈಸೂರು. ಇವರು ಕಾಮಿಡಿಕೆಯಲ್ಲಿ ಇವರ ರ್ಯಾಂಕ್ 596, KCETಯಲ್ಲಿ ಇವರ ರ್ಯಾಂಕು 399 ಆ್ಯಂಡ್ ಬೋರ್ಡ್ಸಲ್ಲಿ 98%. ಆ್ಯಂಡ್ ಜೆ ಇ ಮೇನ್ಸಲ್ಲಿ 98% ತೆಗೆದು JE ಅಡ್ವಾನ್ಸಿಗೂ ಕೂಡ ಕ್ವಾಲಿಫೈ ಆಗಿದ್ದರು. ಸೊ ಇವರು ಇವತ್ತು PUC ಸ್ಟೂಡೆಂಟ್ಸು, ನೀವು ಇವಾಗ ಫಸ್ಟ್ PUCಯಲ್ಲಿರ್ಬೋದು ಅಥವಾ ಸೆಕೆಂಡ್ PUCಯಲ್ಲಿರ್ಬೋದು, ಈ ಸ್ಟೂಡೆಂಟ್ಸ್ಗಳು ಇನ್ನು ನಿಮಗೆ ಎಕ್ಸಾಮ್ಸ್ಗೆ ಓನ್ಲಿ 2 ಮಂತ್ಸ್ ಇರಲಿಕ್ಕೆ ಹೋಗಿ ನಿಮಗೆ ತುಂಬ ಕನ್ಫ್ಯೂಷನ್ಸಲ್ಲಿ ಇರ್ತೀರಾ. ಈ ಕನ್ಫ್ಯೂಷನ್ನು ಇದೆಲ್ಲದನ್ನು ಕೂಡ ಸಾಲ್ವ್ ಮಾಡಬೇಕಂತ ಈ ಪಾಡ್ಕಾಸ್ಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ನಾನಿವಾಗ ಅವರ ಇಂಟ್ರೊಡಕ್ಷನ್ ಅವ್ರು ಕೊಡ್ತಾರೆ. ಸೊ ಕ್ಯಾನ್ ಯು ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅವರು? ಸೊ ಮೊದಲಾಗಿ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಫಾರ್ ದಿಸ್ ಪಾಡ್ಕಾಸ್ಟ್ ನಿಖಿಲೇಶ್. ಸೊ ನನ್ನ ಹೆಸರು ವರುಣ್ ಅಂತ. ನಮ್ಮೂರು ಮೈಸೂರು, ನಾವು ಓದಿದ್ದೆಲ್ಲ ಮೈಸೂರು. ಈಗ ಕರೆಂಟ್ಲಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು ಓದ್ತಾ ಇರೋದು. ಸೊ ನಮ್ಮ ಬ್ರಾಂಚ್ ಬಂದು ಕಂಪ್ಯೂಟರ್ ಸೈನ್ಸ್ ಆಫ್ ಇಂಜಿನಿಯರಿಂಗ್. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಪಾಡ್ಕಾಸ್ಟ್ ಟುಡೇ. ಓಕೆ, ಥ್ಯಾಂಕ್ ಯು ವರುಣ್, ವೆಲ್ಕಮ್. ಇದು ನಿಮ್ಮ ಫಸ್ಟ್ ಪಾಡ್ಕಾಸ್ಟ್ ಆಗಿರುತ್ತೆ, ನಮ್ಮದು ಕೂಡ ಫಸ್ಟ್ ಪಾಡ್ಕಾಸ್ಟ್ ಆ್ಯಂಡ್ ನಿಮ್ಮದು ಕೂಡ. ಸೊ ಇಲ್ಲಿ ಈ ಪಾಡ್ಕಾಸ್ಟಿಂದ ನನ್ನ ಎಕ್ಸ್ಪೆಕ್ಟೇಷನ್ ಏನಂತ ಕೇಳಿದರೆ, ನಿಮ್ಮ ಎಕ್ಸ್ಪೀರಿಯನ್ಸನ್ನು ನಮ್ಮ ಸ್ಟೂಡೆಂಟ್ಸ್ಗಳ ಜೊತೆ ನೀವು ಹಂಚ್ಕೊಂಡ್ರೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಇಟ್ ಮೈಟ್ ಬಿ ಫಾರ್ KCET, ಇಟ್ ಮೈಟ್ ಬಿ ಫಾರ್ ಕಾಮಿಡ್ಕೆ, ಇಟ್ ಮೈಟ್ ಬಿ ಫಾರ್ ಬೋರ್ಡ್ ಎಕ್ಸಾಮ್ಸ್. ಓಕೆ, ಸೊ ಫಸ್ಟ್ ಕ್ವಶನ್ ನಿಮಗೆ, ನೀವು 10th ಎಕ್ಸಾಮ್ ಆಯಿತು, ರಿಸಲ್ಟ್ ಬಂದ ಇಮಿಡಿಯೇಟಾಗಿ ನಿಮ್ಮ ಮೈಂಡಲ್ಲಿ ಕ್ಲಿಯರ್ ಇದ್ದಿತ್ತಾ ನಾನು ಇಂಜಿನಿಯರಿಂಗ್ ಮಾಡಬೇಕು, ಸೊ ನಾನು PUCಯಲ್ಲಿ ಸೈನ್ಸ್ ತಗೊಳ್ತೇನೆ ಅಂತ ಈ ಕ್ಲಾರಿಟಿ ಇದ್ದಿತ್ತಾ ನಿಮಗೆ ಫಸ್ಟಿಂದನೂ ಕೂಡ? ಲೈಕ್ ನನಗೆ ಫಸ್ಟ್ ಮೈಂಡಿಗೆ ಬಂದಿದ್ದು ಲೈಕ್ ನನ್ನ ಬಯಾಲಜಿ ಇಂಟ್ರೆಸ್ಟ್ ಇರಲಿಲ್ಲ. ಸೊ ನೀಟ್ ಎಕ್ಸಾಮ್ ಬರೆಯೋಣ ಅಂತ ಫಸ್ಟ್ ರೂಲ್ ಔಟ್ ಮಾಡಿದೆ. ಸೊ ನೆಕ್ಸ್ಟ್ ಇದ್ದಿದ್ದು ಇಂಜಿನಿಯರಿಂಗು. ಲೈಕ್ ಬೇಸಿಕ್ಲಿ ನಮ್ಮ 10th ಲೆವೆಲ್ ಐಡಿಯಾ ಇದ್ದಿದ್ದು ಐದರ್ ಇಂಜಿನಿಯರಿಂಗು ಮೆಡಿಕಲ್ ಅಂತ. ನಮ್ಮ ಪೇರೆಂಟ್ಸು ಅದೇ ಅಂದಿದ್ದು. ಆ್ಯಕ್ಚುಲಿ ಆಮೇಲೆ 12th ಬಂದಮೇಲೆ ಗೊತ್ತಾಯಿತು ಇನ್ನೂ ಆಪರ್ಚುನಿಟಿ ಇತ್ತು. ಬಟ್ 10th ಲೆವೆಲ್ ನನಗೆ ಇದ್ದಿದ್ದೆ ಎರಡು ದಾರಿ. ಸೊ ಮೆಡಿಕಲ್ ರೂಲ್ ಔಟ್ ಆದಮೇಲೆ ಆಬ್ವಿಯಸ್ಲಿ ಇಂಜಿನಿಯರಿಂಗೇ ನಾನು ಆಪ್ಟ್ ಮಾಡ್ಕೊಂಡಿದ್ದು. ಸೊ 11th 12th ನಾನು ಬರೀ ಇಂಜಿನಿಯರಿಂಗ್ ರೆಡಿ ಆಗಿದ್ದು. ಓಕೆ, ಫ್ರಮ್ ದ ಬಿಗಿನಿಂಗ್ ನಿಮ್ಮ ಮೈಂಡಲ್ಲಿ ಇದ್ದಿದ್ದು ಇಂಜಿನಿಯರಿಂಗ್. ಆ್ಯಂಡ್ ನೀವು 10th ಅಲ್ಲೂ ಕೂಡ ಟಾಪರ್ ಆ್ಯಂಡ್ PU ಅಲ್ಲೂ ಕೂಡ ಟಾಪರ್. ಸೊ ನೀವು ಟಾಪರ್ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಡೇಯಿಂದ ನೀವು ಪ್ರಿಪೇರ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ರಾ? ಪ್ರಿಪರೇಷನ್ ಎಲ್ಲ ಹೇಳ್ತಾರೆ ಟಾಪರ್ ಆಗಬೇಕಂತ ಹೇಳಿದ್ರೆ 0th ಡೇಯಿಂದ ಸ್ಟಾರ್ಟ್ ಆಗಬೇಕು. ನೀವು ಹಾಗೇನಾದರೂ ಮಾಡಿದ್ರಾ? ಇಲ್ಲ, ನಾನು ಡೈಲಿ ಏನು ಓದ್ತಿರಲಿಲ್ಲ. ಸೊ ಎಕ್ಸಾಮ್ ಟೈಮ್ ಲೈಕ್ ಮೇಯ್ನ್ ಎಕ್ಸಾಮ್ ಫೈನಲ್ ಎಕ್ಸಾಮ್ ಟೈಮಲ್ಲಿ ಲಾಸ್ಟ್ 1 ಮಂತ್ ಇದ್ದಾಗ ರೆಡಿ ಆಗ್ತಿದೆ. ಈವನ್ ಇಂಟರ್ನಲ್ಸ್ ಇದ್ದಾಗೂ ಹಿಂದಿನ ದಿವಸ ಕೂತ್ಕೊಂಡು ಓದ್ತಿದ್ದು. ಬಟ್ ನಾನು ಹೇಳೋದು ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ಬರು ಲೈಕ್ ಅವರು ಇಡೀ ವರ್ಷ ಓದಿದ್ರೆ ಲೈಕ್ ಮಾರ್ಕ್ಸ್ ಬರುತ್ತೆ, ಒಬ್ಬೊಬ್ರಿಗೆ ಹಿಂದಿನ ದಿವಸ ಓದಿದ್ರೆ ಸಾಕು ಅನಿಸುತ್ತೆ. ಸೊ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಆ ಥರ ಇದ್ದೀನಿ, ನಾನು ಹಿಂದಿನ ದಿವಸ ಬರೆಯೋನು ನಾನು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಆ ಥರ ಇದ್ದಿದ್ದು. ಓಕೆ. ಸೊ ನಿಮಗೆ ಮತ್ತೊಂದು, ಈಗ ಫಸ್ಟ್ PUCಯಲ್ಲಿ ನೀವು ಹೋಗ್ತೀರಾ, ಫಸ್ಟ್ PUCಯಲ್ಲಿ ನೀವೀಗ ಬೋರ್ಡಿಗೆ ಪ್ರಿಪೇರ್ ಆಗ್ತೀರಾ. ಏನು ಬೋರ್ಡಿಗೆ ಪ್ರಿಪೇರ್ ಆಗ್ತೀರಾ ನೋಡಿ, ಅದು ನಿಮಗೆ KCETಗೂ ಕೂಡ ಹೆಲ್ಪ್ಫುಲ್ ಆಗ್ತಾ ಇದ್ದಿತ್ತಾ? ಆಬ್ವಿಯಸ್ಲಿ ಆಗ್ತಿತ್ತು. ಲೈಕ್ ಬೋರ್ಡಿಗೆ ಏನು ಪೋರ್ಷನ್ಸ್ ಇದ್ದಿದ್ದು ಅದು KCETಗೆ ಇದ್ದಿತ್ತು, ಅದೇನು ಬೇರೆ ಪೋರ್ಷನ್ಸ್ ಅಲ್ಲ. ಸೊ ಬೋರ್ಡಿಗೆ ಇದ್ದಿದ್ದು ಹೆಲ್ಪ್ ಆಗ್ತಿತ್ತು. ಬಟ್ ಬರೀ ಬೋರ್ಡ್ ಓದಿದ್ರೆ KCET ಕ್ಲಿಯರ್ ಆಗ್ತಿರ್ಲಿಲ್ಲ. ಬೋರ್ಡ್ ಎಕ್ಸಾಮ್ ಇಸ್ ಲೈಕ್ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಥರ ಹೇಳ್ಬೋದು ನೀವು. ಓಕೆ, ಬೋರ್ಡ್ ಎಕ್ಸಾಮು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅಂದರೆ ನೀವೇನು ಹೇಳೋದು, ನೀವೀಗ ನಿಮಗೆ ಪ್ರಿಪರೇಷನ್ ಮಾಡುವಾಗ ಏನು ಬೋರ್ಡಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಆಬ್ವಿಯಸ್ಲಿ ಅದು ನಿಮಗೆ KCET ಹೆಲ್ಪ್ ಆಗ್ತಾ ಇತ್ತು. ಯಾಕಂದರೆ ಸಿಲೆಬಸ್ ಸೇಮ್ ಇರ್ಲಿಕ್ಕೆ ಹೋಗಿ KCET ಮತ್ತು ಬೋರ್ಡಿಗೆ ಸಿಲೆಬಸ್ ಸೇಮ್ ಇರ್ಲಿಕ್ಕೆ ಹೋಗಿ ಹೆಲ್ಪ್ ಆಗ್ತಾ ಇತ್ತು. ಸೊ ಬಟ್ ಇವಾಗ ನೀವು ಬೋರ್ಡ್ ಪ್ರಿಪರೇಷನ್ ಮಾಡಿದವರು ಈಗ ಡೈರೆಕ್ಟಾಗಿ ನೀವು ಹೋಗಿ KCET, ಒಬ್ಬ ಸ್ಟೂಡೆಂಟ್ ಇರ್ತಾನೆ, ಡೈರೆಕ್ಟಾಗಿ ಹೋಗಿ ಈಗ KCET ಎಕ್ಸಾಮನ್ನು ಬರೀತಾನೆ. ಸೊ ಅವನು ಎಷ್ಟು ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಔಟ್ ಆಫ್ 60? ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟ್ ಫಿಸಿಕ್ಸ್. ಸೊ ಅದು ಡಿಪೆಂಡ್ಸ್. ಈ ಫಿಸಿಕ್ಸ್ ಅಂತ ಥಿಯರಿ ಸಬ್ಜೆಕ್ಟ್ ಅಲ್ಲ. ಫಿಸಿಕ್ಸ್ ಇಸ್ ನ್ಯೂಮೆರಿಕಲ್ ಬೇಸ್ಡು. ಸೊ ಫಿಸಿಕ್ಸಲ್ಲಿ ಔಟ್ ಆಫ್ 60 ಒಂದು 15 ಕ್ವಶನ್ಸ್ ಅಟೆಂಪ್ಟ್ ಮಾಡ್ಬೋದು. ಬಟ್ ಅದೇ ಕೆಮಿಸ್ಟ್ರಿಗೆ ನೋಡಿ, ಕೆಮಿಸ್ಟ್ರಿ ಇಸ್ ಆಲ್ಮೋಸ್ಟ್ ಥಿಯರಿ ಎಕ್ಸಾಮ್. ಸೊ ಅದ್ರಲ್ಲಿ ನೀವು ಬೋರ್ಡಿಗೆ ಓದಿದ್ರೆ ಅಟ್ಲೀಸ್ಟ್ ಒಂದು 20-30 ಆರಾಮ್ಸಾಗಿ ಮಾಡ್ಬೋದಿತ್ತು. ಮ್ಯಾಥ್ಸ್ ಅಗೇನ್ ನ್ಯೂಮರಿಕಲ್. ಸೊ ಡಿಪೆಂಡ್ಸ್. ನಾನು ಮ್ಯಾಥ್ಸ್ ಕಷ್ಟ ಇರೋದು ಯೂಶಲಿ KCET ಎಕ್ಸಾಮ್ಸ್ ಅಲ್ಲ. ಸೊ ನಾನು ಬರೀ ಬೋರ್ಡ್ಸ್ ಎಕ್ಸಾಮ್ ಓದ್ಕೊಂಡ್ಬಂದೆ ಲೈಕ್ ಒಂದು 10 ಮಾರ್ಕ್ಸ್ 5 ಮಾರ್ಕ್ಸ್ ಅಷ್ಟು ತೆಗಿಬೋದು. ಓಕೆ, ಸೊ ಅಂದರೆ ಡೈರೆಕ್ಟ್ಲಿ ಈಗ ಯಾರು ಬೋರ್ಡಿಗೆ ಪ್ರಿಪೇರ್ ಆಗಿ ಡೈರೆಕ್ಟಾಗಿ KCET ಬರಿತೇನೆ ಅಂತಂದರೆ ಅದು ವರ್ತ್ ಅಂತ ಅಲ್ಲ ಅಂತ ಹೇಳೋದು ನೀವು. ಯಾಕಂದರೆ 15-20 ಮಾರ್ಕ್ಸ್ ಬಂದರೆ ಅದು ಸ್ವಲ್ಪ ಸೇಫರ್ ಸೈಡಲ್ಲಿ ಇರೋದಿಲ್ಲ, ಡೇಂಜರ್ ಝೋನಲ್ಲಿ ನಿಮ್ಮ KCET ರ್ಯಾಂಕ್ ಬರುತ್ತೆ. ಸೊ ಅದು ಸಾಕಾಗೋದಿಲ್ಲ. ಓನ್ಲಿ ಬೋರ್ಡ್ ಪ್ರಿಪರೇಷನ್ ಅನ್ನೋದು KCET ಸಾಕಾಗೋದಿಲ್ಲ ಅಂತ ನಿಮ್ಮ ಅನಿಸಿಕೆ ಅಲ್ವಾ? ಮತ್ತು ಇನ್ನು ಏನಂದರೆ KCET ಬರೀ ಮಾರ್ಕ್ಸ್ ಜೊತೆ ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಲೈಕ್ ಬೇರೆ ನಿಮ್ಮ ಪಿಯರ್ ಜೊತೆ ನೀವು ಕಾಂಪಿಟೇಷನ್. ಅದು ನೀವು ಪಿಯರ್ ಎಷ್ಟು ತೆಗಿತೀರಾ ಅದ್ರ ಮೇಲೆ ರ್ಯಾಂಕ್ ಬರುತ್ತೆ, ಅವ್ರು ಎಷ್ಟು ಮಾರ್ಕ್ಸ್ ತೆಗೆದ್ರೆ ಅದ್ರ ಮೇಲೆ ರ್ಯಾಂಕ್ ಬರುತ್ತೆ. ಸೊ ನೀವು ಪಿಯರ್ ಜೊತೆ ಕಾಂಪಿಟೇಷನ್ ಮಾಡಿದಾಗ ಅವ್ರು ಏನೇನು ಓದ್ತೀರೋ ಅವ್ರು KCET ಆಬ್ವಿಯಸ್ಲಿ ತೊಗೊಂಡಿರ್ತಾರೆ.
ಈ ಟಾಪರ್ಸ್ ಬರೋ KCT ಅವರಲ್ಲ ಅವ್ರು ಕೋಚಿಂಗ್ ತೊಗೊಂಡೆ ಅಥವಾ ಏನೋ ಔಟ್ ಆಫ್ ಬೋರ್ಡು ಓದಿರ್ತಾರೆ ಅವರು. ಸೊ ಅದಕ್ಕೆ ಹಂಗೆ ರ್ಯಾಂಕ್ ಬರೋದು. ಓಕೆ ಸೊ ನನ್ನ ಒಪಿನಿಯನ್ ಆ ಥರ ಇದೆ. ಓಕೆ. ಸೊ ನಿಮ್ಮ ಒಪಿನಿಯನ್ ಈ ಥರ ಇದಾಗುತ್ತೆ. ಓಕೆ. ವರುಣ್, ದೋಸ್ ಆರ್ ಸ್ಟಡಿಂಗ್ ಇನ್ ಫಸ್ಟ್ PUC ಆರ್ ಸೆಕೆಂಡ್ PUC, ಬೇಸಿಕಲಿ ನಾನು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳಿಗೆ. ಸೊ ಇವತ್ತಿಂದ ಅವರಿಗೆ ಬೋರ್ಡ್ಸ್ ಎಕ್ಸಾಮಿಗೆ 2 months ಇದೆ, ಅಂದರೆ ಅಪ್ರಾಕ್ಸಿಮೇಟ್ 2 months ಇದೆ. ಆ್ಯಂಡ್ ಫಾರ್ KCT ಎಕ್ಸಾಮ್ ದೇ ಹ್ಯಾವ್ 3 months ಟೈಮ್. ಸೊ ಇಲ್ಲಿಯವರೆಗೆ ಈಗ ಏನೂ ಪ್ರಿಪ್ರೇಷನ್ ಮಾಡಲಿಲ್ಲ. ಇವಾಗ ಅವರಿಗೆ ಪ್ರಿಪ್ರೇಟರಿ ಎಕ್ಸಾಮ್ಸ್ ಆಗ್ತಾ ಇದೆ. ಸೊ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಅವ್ರೀಗ 15-16% ತೆಗಿತಾ ಇದ್ದಾರೆ. ಅಂಥ ಸ್ಟೂಡೆಂಟ್ಸ್ಗಳು ಇವತ್ತಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರೆ, ಲೈಕ್ ಸೀರಿಯಸ್ ಆಗಿ ನಾನು ಪ್ರಿಪೇರ್ ಮಾಡ್ತೇನೆ, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರೆ ಡೌನ್ ದ ಲೈನ್ 2 monthsಲ್ಲಿ 90+% ಬೋರ್ಡ್ಸಲ್ಲಿ ಅಥವಾ ಡಿಸ್ಟಿಂಕ್ಷನ್ ಬರಲಿಕ್ಕೆ ಆಗುತ್ತಾ? ನನ್ನ ಪ್ರಕಾರ ಆಗುತ್ತೆ. ಲೈಕ್ ಬೋರ್ಡ್ ಎಕ್ಸಾಮ್ ಲೈಕ್ ಸುಮಾರು ರಿಪಿಟೇಟಿವ್ ಕ್ವಶನ್ಸ್ ಬರುತ್ತೆ. ಸೊ ಅವರು ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಕೊಂಡು ಹೋಗಿ, ಪ್ಲಸ್ ಅಂಥ ವಾಸ್ಟ್ ಸಿಲೆಬಸ್ಸು ಇಲ್ಲ ಬೋರ್ಡ್ ಎಕ್ಸಾಮ್ದು ಕಂಪೇರ್ ಟು KCET. ಓಕೆ. ಸೊ ಸಿಲೆಬಸ್ಸು ಕಮ್ಮಿ. ಮತ್ತೆ ಬೇಸಿಕ್ಲಿ ಅವ್ರಿಗೆ ಕಷ್ಟ ಆಗೋದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು. ಮಿಕ್ಕಿ ಸಬ್ಜೆಕ್ಟಲ್ಲಿ ಆರಾಮ್ಸೆ 90+ ತೆಗಿಯೋದು ಅವರು. ಸೊ ಅದನ್ನ ಅವರು ಡೈಲಿ ಲೈಕ್ ಒಂದು 5-4 hours ಎಫರ್ಟ್ಸ್ ಆಗ್ತಾ ಆರಾಮ್ಸೆ 90+ ತೆಗಿಬೋದು ಅಂತ ಹೇಳ್ತೀರಾ ನೀವು? ಓಕೆ. ನಿಮ್ಮದು ನಾನು ಬೋರ್ಡ್ಸ್ ಮಾರ್ಕ್ಸನ್ನು ನೋಡಿದಾಗ ನಿಮ್ಮದು ಫಿಸಿಕ್ಸಲ್ಲಿ 99 ಇದ್ದಿತ್ತು, ಕೆಮಿಸ್ಟ್ರಿಯಲ್ಲಿ 100, ಮ್ಯಾಥಮೆಟಿಕ್ಸಲ್ಲಿ 100 ಇದ್ದಿತ್ತು. ಹೌದು. ಸೊ ನಿಮ್ಮ ಸ್ಕೋರ್ ಎಕ್ಸಲೆಂಟ್ ಇದ್ದಿತ್ತು, ದಟ್ ಟು ಇನ್ನು ಫಸ್ಟ್ ಬೋರ್ಡ್ ಎಕ್ಸಾಮ್. ನೀವು ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಬರೀಲಿಲ್ಲ, ಸೆಕೆಂಡ್ ಎಕ್ಸಾಮ್ ಬರೀಲಿಲ್ಲ, ಫಸ್ಟ್ ಅಟೆಂಪ್ಟಲ್ಲಿ ನಿಮ್ಮದು 299 ಇದ್ದಿತ್ತು ಔಟ್ ಆಫ್ 300 ಅಲ್ವಾ? ಈಗ ಏನಾಗುತ್ತೆ ಸ್ಟೂಡೆಂಟ್ಸ್ಗಳಿಗೆ, ನಿಮ್ಮದು KCET ರ್ಯಾಂಕಿಗೆ ಮತ್ತು ನೀವು ಟೆಕ್ನಿಕಲ್ ಎಜುಕೇಷನ್ ಮಾಡಬೇಕಂತ ಹೇಳಿದ್ರೆ ನಿಮ್ಮದು PCM ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಪ್ಯಾನಿಕ್ ಆಗ್ತಾರೆ. ಸೊ ಇದಕ್ಕೇನಾದರೂ ನಿಮ್ಮದು ಸಜೆಷನ್ ಇದೆಯಾ? ಪ್ಯಾನಿಕ್ ಆಗದೆ ಇದ್ದಾಗೆ ಏನು ಮಾಡಬೇಕು, ಅಥವಾ ಕಾನ್ಫಿಡೆನ್ಸ್ ಬರಲಿಕ್ಕೆ ಏನು ಮಾಡ್ಬೋದು ಅನ್ನೋದಕ್ಕೆ ನಿಮ್ದು ಏನಾದರೂ ಸಜೆಷನ್ ಇದೆಯಾ? ನಾನೇನು ಲೈಕ್ ನನ್ನ ಸಿಚುಯೇಷನ್ ಏನಿದೆ ಅಂದರೆ ಲೈಕ್ ನಾನು ಯೋಚನೆ ಮಾಡ್ತಿದ್ದೆ ಲೈಕ್ ಇದೇ ಫೈನಲ್ ಅಲ್ಲ, ಲೈಫ್ ಇನ್ನೂ ತುಂಬಾ ಇದೆ. ಇಟ್ಸ್ ಜಸ್ಟ್ ಅ ಫೇಸ್. ಓಕೆ. ಸೊ ಫೇಸ್ ಅನ್ಕೊ ನೀವು ಅದನ್ನ ಲೈಕ್ ಮೂವ್ ಆನ್ ಲೈಕ್ ಅದನ್ನ ನೀವು ಮಾಡಿದ್ರೆ ಓಕೆ. ಪಕ್ಕ ನೀವು ಪ್ಯಾನಿಕ್ ಆಗಲ್ಲ, ಆರಾಮ್ಸಾಗಿ ಇರ್ತೀರಾ. ಜೊತೆಗೆ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಇರ್ತಾರೆ. ನಾನು ಹೇಳೋದು ಅವ್ರ ಜೊತೆ ಮಾತಾಡಿ, ಓಕೆ. ನಿಮ್ ಕಷ್ಟ ಸುಖ ಏನಿದೆ ಹೇಳ್ಕೊಳ್ಳಿ. ಅವ್ರ ಹತ್ರನೂ ಅಪ್ಪ ಅಮ್ಮಂದಿರು ಯೂಶುವಲ್ ಸೊಲ್ಯೂಷನ್ ಇಟ್ಟಿರ್ತಾರೆ. ಓಕೆ. ಸೊ ಹಂಗೆ ಮತ್ತೆ ನಿಮ್ಮ ಫ್ರೆಂಡ್ಸು ಒಬ್ಬೊಬ್ರು ಹೆಲ್ಪ್ ಮಾಡ್ತಾರೆ. ಯಾ. ಸೊ ನಾನು ಹೇಳೋದು ಲೈಕ್ ದಿಸ್ ಇಸ್ ನಾಟ್ ಫೈನಲ್. ಓಕೆ. PUC ಇಸ್ ಜಸ್ಟ್ ಅ ಫೇಸ್. ಸೊ ದೇ ಥಿಂಕ್ ಲೈಕ್ ದಟ್. ಡೋಂಟ್ ಥಿಂಕ್ ಇದು ಮಾಡಿದೆ ನನ್ನ ಫ್ಯೂಚರ್ ಏನೂ ಸಕ್ಸೀಡ್ ಆಗಲ್ಲ, ಆ ಥರ ಏನು ಯೋಚನೆ ಮಾಡ್ಬಿಡಿ. ಅಂದರೆ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಏನಾಗುತ್ತೆ, ಸೊ PUC ಸ್ಟಾರ್ಟ್ ಆಗಿದೆ ಅಂದರೆ ಸೈನ್ಸಿ ಬಂದಾಗಿದೆ, ಎಂಡ್ ಫೇಸಲ್ಲಿ ಇದ್ದೇವೆ ನಾವು, ಇಲ್ಲಿವರೆಗೆ ಬಂದ್ಕೊಂಡು ಲಾಸ್ಟ್ ಮೂಮೆಂಟಿಗೆ ಫೇಲ್ ಆದರೆ, ಸೊ ಯು ನೋ ದ್ಯಾಟ್ ಪ್ರೆಷರ್, ಸೊಸೈಟಿಯಿಂದ ಪ್ರೆಷರ್ ಇರುತ್ತೆ. ಸೊ ಫ್ರೆಂಡ್ಸು ಇನ್ನೊಬ್ರು ಯಾರೋ ಜಾಸ್ತಿ ಮಾರ್ಕ್ಸ್ ಬಂದಾಗ ಅವರಿಗೆ ಪ್ರೆಷರ್ ಹಾಕೋದಿರುತ್ತೆ. ಸೊ ಅಂಥ ಟೈಮಲ್ಲಿ ಅವ್ರಿಗೆ ಈ 2 monthsಲ್ಲಿ ಅವ್ರು ಕಂಪ್ಲೀಟ್ಲಿ ಏನಾಗಬೇಕು ಅಂತ ಕೇಳಿದರೆ ಕಾನ್ಸಂಟ್ರೇಟ್ ಮಾಡಿ ಕಂಪ್ಲೀಟ್ಲಿ ಅವ್ರು ಕಾನ್ಫಿಡೆನ್ಸ್ ಬರಬೇಕು ಅವರಿಗೆ. ಅದಕ್ಕೆ ಏನು ಮಾಡ್ಬೋದು ನಿಮ್ಮ ಅನಿಸಿಕೆ ಪ್ರಕಾರ? ಫಸ್ಟ್ ನಾನು ಹೇಳೋದಂದ್ರೆ ಕಂಪೇರ್ ಮಾಡೋದು ನಿಲ್ಲಿಸಿ. ಓಕೆ. ಲೈಕ್ ಎಲ್ಲರೂ ಒಂದೇ ಅಲ್ಲ. ಲೈಕ್ ನೀವು ಮಾರ್ಕ್ಸ್ ತೆಗ್ದಿಲ್ಲ, ಯಾರೋ ಬೇರೆ ಮಾರ್ಕ್ಸ್ ತೆಗ್ದೆ ಅವರೇ ಬೇರೆಯವ್ರು, ನೀವೇ ಬೇರೆಯವರು. ಫಸ್ಟ್ ಕಂಪ್ಯಾರಿಸನ್ ನಿಲ್ಲಿಸಿ. ಮತ್ತು ನಾನು ಹೇಳೋದು ಲೈಕ್ ನಿಮ್ಮ ಫೈನಲ್ ನಿಮ್ಮ ಹ್ಯಾಪಿನೆಸ್ಸು, ಲೈಕ್ ನಿಮ್ಮ ಓಕೆ ನಿಮ್ಮ ಹ್ಯಾಪಿನೆಸ್ ಇರ್ಬೋದು ಮಾರ್ಕ್ಸ್ ತೆಗೆಯೋದ್ರಿಂದ, ಬಟ್ ಆಗಲಿಲ್ಲ ಅಂದರೆ ಲೈಕ್ ಏನು ಮಾಡೋಕ್ಕಾಗಲ್ಲ. ನೀವು ಮೇಯ್ನಾಗೆ ಪ್ಯಾನಿಕ್ ಮಾಡೋದು ನನ್ನ ಬೇಡ, ಅವಶ್ಯಕತೆ ಇಲ್ಲ ಅಂತ ಅಂದ್ರೆ. ಓಕೆ. ಓಕೆ, ಗೊತ್ತಾಯ್ತು. ಓಕೆ. ಸೊ ಈಗ 2 months ಇರ್ಲಿಕ್ಕೆ ಹೋಗಿ ನೀವು ಹೇಳೋದು, ನಾನು ಕೇಳ್ತಾ ಇರೋದು ನಿಮಗೆ, ಅವ್ರು ನ್ಯೂ ಚಾಪ್ಟರ್ ಈಗ ಎಷ್ಟು ಓದಿದ್ದಾರೆ, ಈಗ ಪ್ರಿಪರೇಟರಿ ಇರ್ಬೋದು ಅಥವಾ ಪ್ರೀವಿಯಸ್ಲಿ ಮಿಡ್ ಟರ್ಮಿಗೆ ಇರ್ಬೋದು, ಅದನ್ನೇ ಅವರು ಸ್ಟಾಪ್ ಮಾಡಲಾ ಅಥವಾ ಅದಕ್ಕೆ ಎಕ್ಸ್ಟ್ರಾ ನ್ಯೂ ಚಾಪ್ಟರ್ಸನ್ನು ಆ್ಯಡ್ ಮಾಡಿದರೆ ಬೆಟರಾ? ಯಾಕಂದರೆ ಇನ್ನೂ 2 months ಇದೆ. ನ್ಯೂ ಚಾಪ್ಟರ್ನ ಆ್ಯಡ್ ಮಾಡಿದರೆ ಬೆಟರ್ ಅಥವಾ ಆಲ್ರೆಡಿ ಓದಿದ್ದನ್ನು ರಿವಿಷನ್ ಮಾಡೋದು ಬೆಟರಾ ನಿಮ್ಮ ಪ್ರಕಾರ? ನಾನು ಹೇಳೋದು ಬೋರ್ಡ್ ಎಕ್ಸಾಮಲ್ಲಿ ಲೈಕ್ ಆಲ್ಮೋಸ್ಟ್ ಎವ್ರಿ ಚಾಪ್ಟರಿಂದ ಕೇಳ್ತಾರೆ ಕ್ವಶನು. ಸೊ ನಾನು ಹೇಳೋದು ಆದಷ್ಟು ಎಲ್ಲ ಕವರ್ ಮಾಡೋಕ್ಕಾದ್ರೂ ಟ್ರೈ ಮಾಡಿ. ಅದೇ ಲೈಕ್ ಎಲ್ಲ ಹೊಸ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನಾದ್ರು ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ಯಾರಿಗೆ ಗೊತ್ತು ಆ ಚಾಪ್ಟರಿಂದ ಒಳ್ಳೆ ಲೈಕ್ ಜಾಸ್ತಿ ಮಾರ್ಕ್ಸ್ ಇರೋ ಕ್ವಶನ್ ಬಂದರೆ ನಿಮಗೂ ಹೆಲ್ಪ್ ಆಗುತ್ತೆ. ಈಗ ಆಲ್ರೆಡಿ ಓದಿರೋ ಚಾಪ್ಟರ್ಸ್ ನಿಮ್ಮ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಸೊ ಹೊಸ ಚಾಪ್ಟರ್ ಅಟ್ಲೀಸ್ಟ್ ಒಂಚೂರಾರು ಲೈಕ್ ಮೇಯ್ನ್ ಟಾಪಿಕ್ಸ್ ಅವ್ರು ಓದ್ಕೊಂಡು ಹೋದರೆ ನಿಮ್ಗೆ ಡೆಫಿನೆಟ್ಲಿ ಮಾರ್ಕ್ಸ್ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ. ಓಕೆ, ಗಾಟ್ ಯು. ಈಗ ವರುಣ್, ನಾನು ಕೇಳೋದು, NCERTs ಲೈಕ್ ನೀವು ಅದನ್ನು ಭಗವದ್ಗೀತೆ ಅಂತಾದರೂ ತಗೊಳ್ಳಿ, ಬೈಬಲ್ ಅಂತಾದರೂ ತಗೊಳ್ಳಿ, ಕುರಾನ್ ಅಂತಾದರೂ ತಗೊಳ್ಳಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಅದರಿಂದ ನಾವು ಲೈನ್ ಬೈ ಲೈನ್ ಓದಬೇಕಾ, ಅಥವಾ ಈ ಏನು ನಾವು NCERTಯಿಂದ ಓದ್ತೇವಲ್ಲ, ಸೊ ಅದು ನಿಮಗೆ ಬೋರ್ಡಿ ಪ್ರಿಪ್ರೇಷನ್ಗೂ ಇಂಪಾರ್ಟೆಂಟ್ ಆಗುತ್ತೆ ಮತ್ತು KCETಗೂ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಾನು ನಿಮ್ಗೆ ಹೇಳೋದು, ಅವರಿಗೆ ಡಿರೈವೇಷನ್ನ ಓದಿರ್ತಾರೆ. ಸೊ ಅದು ಲೈನ್ ಬೈ ಲೈನ್ ಓದಬೇಕಾ, ಬರೀ ಇಂಪಾರ್ಟೆಂಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾ ಅವರು, ಅಥವಾ ಎಕ್ಸ್ಟ್ರಾ ಕ್ವಶನ್ಸ್ಗೂ ಇಂಪಾರ್ಟೆನ್ಸ್ ಕೊಡಬೇಕಂತ ನೀವು ಹೇಳ್ತೀರಾ, ಲೈಕ್ ಫಾರ್ ಬೋರ್ಡ್ಸ್? ಓಕೆ. ಯಾ. ಸೊ ಬೇಸಿಕ್ಲಿ ಡಿಪೆಂಡ್ಸ್. ನಿಮಗೆ ಟೈಮ್ ಇದ್ದರೆ ನಾನು ಸಜೆಸ್ಟ್ ಲೈಕ್ ನಂಗೆ ಸಬ್ಜೆಕ್ಟ್ ವೈಸ್ ಹೇಳ್ತೀನಿ. ಕೆಮಿಸ್ಟ್ರಿ ನಿಮ್ಗೆ ಟೈಮ್ ಇದೆ ನಿಜ, ಲೈನ್ ಬೈ ಲೈನ್ ಓದಿ, ಎಸ್ಪೆಷಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನೀವು ಕೆಮಿಸ್ಟ್ರಿ NCERT ಟೆಕ್ಸ್ಟ್ ಬುಕ್ ಲೈನ್ ಬೈ ಲೈನ್ ಓದಿ ನಿಜ ನಿಮ್ಮ KCETಗೂ ಹೆಲ್ಪ್ ಆಗುತ್ತೆ, ಬೋರ್ಡ್ ಎಕ್ಸಾಮ್ಗೂ ತುಂಬ ಹೆಲ್ಪ್ ಆಗುತ್ತೆ. KCET ನೀವೇನೋ ಲೈನ್ ಬೈ ಲೈನ್ ಓದ್ಬಿಟ್ರೆ ನೀವು ಕೆಮಿಸ್ಟ್ರಿ NCERT ಟೆಕ್ಸ್ಟ್ ಬುಕ್ಕು, ನಿಜ KCET ಆರಾಮ್ಸೆ ನೀವು 40+, 50+ ತೆಗಿಬೋದು.
ಸೊ ಕಮಿಂಗ್ ಟು ಫಿಸಿಕ್ಸು ಲೈಕ್ ನನ್ನ ಸಜೆಷನ್ ಲೈನ್ ಬೈ ಲೈನ್ ಏನು ಅವಶ್ಯಕತೆ ಇಲ್ಲ. ಫಿಸಿಕ್ಸ್ NCERT ಟೆಕ್ಸ್ಟ್ ಬುಕ್ ಬೇಸಿಕ್ಲಿ ಸ್ಟೋರಿಗಳು. ಸೊ ಲೈಕ್ ಸ್ಟೋರಿ ವೇಯಲ್ಲಿ ಅದನ್ನ ನೀವು ಹೇಳ್ಕೊಟ್ಟಿರೋದಲ್ಲ. ಓಕೆ ಡಿರೈವೇಷನ್ಸು ನಿಮ್ಮ ಮೇಯ್ನ್ ಅದಲ್ಲಿ ಲೈಕ್ ಮೇಯ್ನ್ ಫಾರ್ಮುಲಾ ಮೇಯ್ನ್ ಕಂಟೆಂಟ್ ಏನಿದೆ ಅದನ್ನ ನೀವು ಲೈನ್ ಬೈ ಲೈನ್ ಜ್ಞಾಪಕ ಇರಬೇಕು. ಓಕೆ ಸೊ ಕಮಿಂಗ್ ಟು ಮ್ಯಾಥ್ಸಲ್ಲಿ ನೀವೇನು ಲೈನ್ ಬೈ ಲೈನ್ ಓದೋ ಅವಶ್ಯಕತೆ ಇಲ್ಲ. ಬಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಲೈಕ್ ಅಲ್ಲಿ ಎಲ್ಲ ಚಾಪ್ಟರ್ದು ಎಕ್ಸರ್ಸೈಸ್ ಇರುತ್ತೆ, ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ. ಬಟ್ ಎಕ್ಸ್ಟ್ರಾ ಕ್ವಶನ್ಸ್ ಯೂಶಲಿ ಬೋರ್ಡ್ ಎಕ್ಸಾಮ್ ಕೇಳಲ್ಲ, ರೇರ್ ಸರ್ಕಮ್ಸ್ಟಾನ್ಸಸ್. ಬಟ್ ಅದು KCETಗೆ ಹೆಲ್ಪ್ ಆಗ್ಬೋದು. ಓಕೆ ನಿಮ್ಗೆ ಟೈಮ್ ಇದ್ರೆ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಮಾಡಿ ಅಂತೀನಿ. ಸೊ ಅದೇ ಟೈಮ್ ಮೇಲೆ ಡಿಪೆಂಡ್. ಓಕೆ ಸೊ NCERT ಅನ್ನೋದು ಬೇಸಿಕ್ ಆಗುತ್ತೆ ನಿಮ್ಗೆ ಇವಾಗ Basic. ಅಲ್ವಾ? NCERT ತಗೊಂಡು ನೀವು ಹೇಳೋದು ಕೆಮಿಸ್ಟ್ರಿ ಲೈನ್ ಬೈ ಲೈನ್ ಮಾಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ KCET ಆಲ್ಸೋ, ಕರೆಕ್ಟ್ ಅಲ್ವಾ? ಸೊ ನೀವು ಆ ಥರ ಹೇಳ್ತಾ ಇದ್ದೀರಾ. ಈಗ ನಿಮ್ಮ ಹತ್ರ ನಾನು ಕೇಳೋದು ಬೋರ್ಡ್ಸಿಗೆ ಎಕ್ಸ್ಕ್ಲೂಸಿವ್ಲಿ ಫಾರ್ ಬೋರ್ಡ್ಸ್ ನೀವು ಓನ್ಲಿ ಟೆಕ್ಸ್ಟ್ ಬುಕ್ ಓದಿದ್ರಾ ಅಥವಾ ಯಾವುದಾದ್ರೂ ಬೇರೆ ರೆಫರೆನ್ಸ್ ಬುಕ್ಕನ್ನು ಓದಿದ್ರಾ ನೀವು? ಸೊ ನಂದೇನಿದ್ದು ನಾನು ಬೇಸಿಕ್ಲಿ ನಮ್ಮ ಕಾಲೇಜ್ ಇದ್ದಿದ್ದು ಲೈಕ್ ಬರೀ 9 to 1. ನಮ್ಮ ಕಾಲೇಜ್ ಫುಲ್ ಲೀನಿಯಂಟ್ ಇತ್ತು. ಲೈಕ್ ಅವರು ಓಕೆ ಕಾಲೇಜ್ ತುಂಬ ಚೆನ್ನಾಗಿತ್ತು ನಮ್ದು. ಬಟ್ ನಮ್ಗೆ ಲೈಕ್ ಬೋರ್ಡ್ ಎಕ್ಸಾಮ್ ಓಕೆ ಇಷ್ಟಿದ್ದು. ಸೊ ನಾನು ಟ್ಯೂಷನ್ ಸೇರ್ಕೊಂಡಿದ್ದೆ. ಸೊ PCM ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ಗೂ 3ಕ್ಕೂ ಟ್ಯೂಷನ್ ಸೇರ್ಕೊಂಡಿದ್ದೆ. ಅಲ್ಲಿ ಟೀಚರ್ಸ್ ತುಂಬ ಚೆನ್ನಾಗಿದ್ರು. ಸೊ ಅವ್ರು ಕೊಟ್ಟಿದ್ದ ಮೆಟೀರಿಯಲೇ ನಾನು ಜಾಸ್ತಿ ಸಾಲ್ವ್ ಮಾಡ್ತೀನಿ. ಮ್ಯಾಥ್ಸಿಗೆ ಅವರು ರೆಡಿಮೇಡ್ ಮೆಟೀರಿಯಲ್ ಕೊಟ್ಟಿದ್ರು, ಲೈಕ್ ಎಲ್ಲ ಆಲ್ ಸಾಲ್ವ್ ಕ್ವಶನ್ಸ್ ಆ್ಯಂಡ್ ವಿತ್ ಎಕ್ಸ್ಟ್ರಾ ಕ್ವಶನ್. ಸೊ ಬೇಸಿಕ್ಲಿ ಅದನ್ನ ಸಾಲ್ವ್ ಮಾಡಿದೆ. ಫಿಸಿಕ್ಸಿಗೆ ನನ್ನ ಹ್ಯಾಂಡ್ ರಿಟರ್ನ್ ನೋಟ್ಸ್ ಇತ್ತು ನಮ್ಮ ಟ್ಯೂಷನ್ ಕಡೆಯಿಂದ. ಕೆಮಿಸ್ಟ್ರಿಗೆ ಹ್ಯಾಂಡ್ ರಿಟರ್ನ್ ನೋಟ್ಸ್ ನಾನೇ ಮಾಡಿದ್ದು. ಓಕೆ ಈಗ ನಾನು ವರುಣ್ ಕೇಳೋದು, ನೀವು ಕೋಚಿಂಗ್ ಸೆಂಟರ್ಗೆ ಹೋಗಿದ್ದೆ ಅಥವಾ ಟ್ಯೂಷನಿಗೆ ಹೋಗಿದ್ರೆ? ಇನ್ ಕೇಸ್ ಟ್ಯೂಷನ್ಗೆ ಹೋಗದೆ ಇದ್ದವರಿಗಾದ್ರೆ ಅವ್ರಿಗೆ ನಿಮ್ಮ ಸಜೆಷನ್? ನೀವು ಆಬ್ವಿಯಸ್ಲಿ ಕಾಲೇಜ್ಗೆ ಹೋಗ್ತಿರ್ತೀರ, PUC ಕಾಲೇಜು. ಟೀಚರ್ ಏನು ಹೇಳ್ತಾರೆ ನೀವು ಆದಷ್ಟು ಹ್ಯಾಂಡ್ ರಿಟರ್ನ್ ಮಾಡಕ್ಕಾದ್ರೆ ಮಾಡಿ, ಆಗ್ಲಿಲ್ಲ ಅಥವಾ ನೀವು ಫ್ರೆಂಡ್ಸ್ ಜೊತೆ ಈಸ್ಕೊಳ್ಳಿ. ಸೊ ಅದನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋ ಇಂಪಾರ್ಟೆಂಟು. ಯಾವುದೇ ಮೆಟೀರಿಯಲ್ ಯೂಸ್ ಮಾಡಿದ್ರು ಕಾನ್ಸೆಪ್ಟ್ ಅರ್ಥ ಇರಬೇಕು, ಮತ್ತೆ ಬರೆಯಕ್ಕೆ ಗೊತ್ತಿರ್ಬೇಕು. ಈಗ ಲೈಕ್ ಕರ್ನಾಟಕದಲ್ಲಿ ಕನ್ನಡದಲ್ಲೂ ಬರೀತಾರೆ, ಇಂಗ್ಲೀಷಲ್ಲೂ ಬರೀತಾರೆ. ಇಂಗ್ಲೀಷ್ ಬರದೆ ನಿಮ್ ಇಂಪಾರ್ಟೆಂಟ್ ಇಂಗ್ಲೀಷ್ ಚೆನ್ನಾಗಿರ್ಬೇಕು. ನೀವು ನಿಮ್ ಕಂಟೆಂಟ್ ಕೊಟ್ಟಿದ್ರು ನೀವು ಪ್ರೆಸೆಂಟ್ ಮಾಡೋ ವೇ ಚೆನ್ನಾಗಿರ್ಲಿಲ್ಲ ಅಂದ್ರೆ ನೀವು ಆಬ್ವಿಯಸ್ಲಿ ಮಾರ್ಕ್ಸ್ ಬರಲ್ಲ. ಕನ್ನಡ ಬರೆಯೋರಿಗೆ ನಿಮ್ ಕನ್ನಡ, ನಾನು ಇಂಗ್ಲೀಷ್ ಬರ್ದಿದ್ದು, ಕನ್ನಡ ಬಗ್ಗೆ ನಂಗೆ ಗೊತ್ತಿಲ್ಲ. ಸೊ ಇಂಗ್ಲೀಷ್ ಅಂದಿದ್ದು, ನೀವು ಇಂಗ್ಲೀಷು ಚೆನ್ನಾಗಿಲ್ಲ ಅಂದ್ರೆ ಇಂಪ್ರೂವ್ ಮಾಡ್ಕೊಳಕ್ ಟ್ರೈ ಮಾಡಿ. ಯಾಕೆ ನೀವು ಎಷ್ಟು ಚೆನ್ನಾಗಿ ಬರೀತೀರಾ, ಎಷ್ಟು ಇನ್ವಿಜುವಲೇಟ್ ಕರೆಕ್ಟ್ ಮಾಡೋಕೆ ನೀವು ಇಂಗ್ಲೀಷು ಮ್ಯಾಟರ್ ಆಗುತ್ತೆ. ಸೊ ನೀವು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಾ ಅದ್ರ ಮೇಲೆ ಮಾರ್ಕ್ಸ್ ಬರುತ್ತೆ. ನೀವು ಒಂದೊಂದ್ಸತಿ ನಿಮ್ಮ ಕಂಟೆಂಟ್ ಗೊತ್ತಿಲ್ಲ ಅಂದ್ರೂ ಏನೋ ಒಂದು ಇಂಗ್ಲೀಷ್ ಚೆನ್ನಾಗಿರೋ ವರ್ಡ್ಸಲ್ಲಿ ಬರ್ದು ಆಕ್ಚುಲಿ ಲೈಕ್ ಒಂದು ಬೇರ್ ಮಿನಿಮಮ್ ಮಾರ್ಕ್ಸ್ ಅವರು ಕೊಡ್ತಾರೆ. ಗೊತ್ತಾಯ್ತು. ಅಂದ್ರೆ ನೀವ್ ಹೇಳೋದು, ನೀವೀಗ ಇನ್ ಕೇಸ್ ಕೋಚಿಂಗಿಗೆ ಹೋಗದೆ ಇದ್ರು ಕೂಡ ಕಾಲೇಜಲ್ಲಿ ಏನ್ ಮಾಡ್ತಾರೆ, ನಿಮ್ದೇ ಒಂದು ಹ್ಯಾಂಡ್ ರಿಟರ್ನ್ ಪ್ರಿಪೇರ್ ಮಾಡಿ, ಹ್ಯಾಂಡ್ ರಿಟರ್ನ್ ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿ ಅದನ್ನ ರೆಫರ್ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಏನ್ ಗೊತ್ತುಂಟು, ಕೆಲವರಿಗೆ ಡಿರೈವೇಷನ್ ಮಿಡಲ್ ಅಲ್ಲಿ ಸ್ಟ್ರಕ್ ಆಗ್ತಾರೆ. ಈಗ ಫಿಸಿಕ್ಸ್ ಡಿರೈವೇಷನ್ ಇರ್ಬೋದು, ಕೆಲವೊಬ್ರು ಹೇಳ್ತಾರೆ ಸರ್ ಕೆಮಿಸ್ಟ್ರಿಯಲ್ಲಿ ತುಂಬಾ ಇದಿರುತ್ತೆ, ಏನು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಿಮ್ಗೆ ರಿಯಾಕ್ಷನ್ಸ್ಗಳಿರುತ್ತೆ, ಅದನ್ನ ನಮ್ಗೆ ನೆನ್ಪಿಟ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಹೇಗೆ ನೆನ್ಪಿಟ್ಕೊಳ್ಬಹುದು, ಅಥವಾ ಡಿರೈವೇಷನ್ ಮಧ್ಯೆ ಸ್ಟ್ರಕ್ ಆಗ್ಲಿಕ್ಕೆ ಏನ್ ಮಾಡ್ಬೋದು ನಿಮ್ಮ? ಯೂಶಲಿ ಜನ ಏನ್ ಮಾಡಕ್ ಹೋಗ್ತಾರೆ ಅಂದ್ರೆ ಬಯಾಟ್ ಮಾಡಕ್ ಟ್ರೈ ಮಾಡ್ತಾರೆ. ಬಯಾಟ್ ಮಾಡಿದ್ರೆ ನಿಮ್ಗೆ ಏನೋ ಒಂದ್ 2-3 ದಿವಸ ಜ್ಞಾಪಕ ಇರುತ್ತೆ. ಎಕ್ಸಾಮ್ ಟೈಮಲ್ಲಿ ಆ ಪ್ರೆಷರ್ ನೀವು ಮರ್ತೆ ಹೋಗ್ತೀರಾ. ನಾನು ಹೇಳೋದು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ ಆದಷ್ಟು. ಅರ್ಥ ಆಗ್ಲಿಲ್ವಾ ಬಯಾಟ್ ಮಾಡಿ, ಒಪ್ಕೋತೀನಿ ಒಂದೊಂದು ಆಗಲ್ಲ ಬಯಾಟ್ ಮಾಡೋಕೆ. ನಿಮ್ ಜಾಸ್ತಿ ಪ್ರಾಕ್ಟೀಸ್ ಮಾಡೋದಷ್ಟು ಒಳ್ಳೇದು. ನಿಮ್ಗೆ ಮರ್ತೋಗ್ತಿದ್ಯಾ ಬರೆಯಕ್ಕೆ ಟ್ರೈ ಮಾಡಿ. ಏನೋ ಲೈಕ್ ಏನೋ ಒಂದು ಬೇರೆ ಏನೋ ಸಾಲ್ವ್ ಮಾಡ್ತೀರಾ, ಅದನ್ನ ಲೈಕ್ ಸಡನ್ ನ್ಯಾಪ್ಸ್ಕೊಂಡು ಬರೆಯಕ್ಕೆ ಟ್ರೈ ಮಾಡಿ. ನಾನು ಹಂಗೆ ಮಾಡ್ತಿದ್ದೆ. ಲೈಕ್ ನಾನು ಕೆಮಿಸ್ಟ್ರಿ ಸಾಲ್ವ್ ಮಾಡ್ಬೇಕಾರೆ ಒಂದು ಬ್ರೇಕ್ ತೊಗೊಂಡೆ ಅಂದರೆ ಸಡನ್ ಫಿಸಿಕ್ಸ್ ಡಿರೈವೇಷನ್ ನ್ಯಾಪ್ಸ್ಕೊತಿದ್ದೆ. ಸೊ ನ್ಯಾಪ್ಸ್ಕೊಂಡು ಬರೆಯಕ್ಕೆ ಟ್ರೈ ಮಾಡ್ತಿದ್ದೆ. ಸೊ ಅವಾಗ ನಿಮ್ಮ ಮೆಮೊರಿನೂ ಲೈಕ್ ಜಾಗಿಂಗ್ ದ ಮೆಮೊರಿ ಅಂತಾರೆ. ಸೊ ಅದನ್ನ ಮಾಡಿದಾಗ ನಿಮ್ಗೆ ಮೆಮೊರಿ ಲೈಕ್ ಇನ್ಕ್ರೀಸ್ ಆಗುತ್ತೆ. ಸೊ ನ್ಯಾಪ್ಕ ಇರುತ್ತೆ ನಿಮ್ಗೆ. ಕೆಮಿಸ್ಟ್ರಿ ಬಂದೆ ನೀವು, ನಾನು ಹೇಳೋದು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಕೆಮಿಸ್ಟ್ರಿ ಬಯಾಟ್ ಆಗಲ್ಲ, ಆಗೋದಿಲ್ಲ, ಕಷ್ಟ. ಫಿಸಿಕ್ಸ್ ಒಂದ್ ಮೇಲೆ ನಿಜ ಬಯಾಟ್ ಮಾಡ್ಬೋದು ನೀವು, ಬಟ್ ಕೆಮಿಸ್ಟ್ರಿ ರಿಯಾಕ್ಷನ್ ಬಯಾಟ್ ಮಾಡಕ್ ಆಗಲ್ಲ. ಬೇಸಿಕ್ ಕಲ್ತ್ಕೊಬಿಟ್ರೆ ಕೆಮಿಸ್ಟ್ರಿ ನಿಜ ಆರಾಮ್ಸ ಮಾಡ್ಬೋದು. ನೀವ್ ಹೇಳ್ತಾ ಇರೋದು ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ಕೆಮಿಸ್ಟ್ರಿಯಲ್ಲಿ ಮಾಡ್ಬೋದು, ಫಿಸಿಕ್ಸ್ ಆದ್ರೂ ಸಮ್ ಹೌ ಬಯಾಟ್ ಮಾಡ್ಕೊಂಡು ಮಾಡ್ಬೋದು ಅಂತೀರಾ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಬೇಸಿಕ್. ಎಲ್ಲದರಲ್ಲೂ ಕೂಡ ಅಂಡರ್ಸ್ಟ್ಯಾಂಡ್ ಆದ್ರೆ ನೀವು ಮಾಡ್ಬೋದು ಅಂತ ನೀವು ಹೇಳೋದು. ಈಗ ಲಾಸ್ಟ್ 2 months ಇದೆ, ನಿಮ್ಮ ಕಡೆಯಿಂದ ರಿಯಲಿಸ್ಟಿಕ್ ಆಗಿ ಒಂದು ಡೈಲಿ ರೂಟೀನ್ ಕೊಡೋದಾದ್ರೆ ಏನ್ ಹೇಳ್ತೀರಾ ನೀವು? ಡೈಲಿ ರೂಟೀನ್ ಕೊಡೋದಾದ್ರೆ ನಾನು ಹೇಳೋದು, ಈಗ ನೀವು ಯಾವುದೋ ಒಂದು ಕಾಲೇಜ್ ಅಥವಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗ್ತಾ ಇರಾ. ಈಗ ಜನವರಿ ಮಂತು ನೀವು ಸುಮಾರು ಕಾಲೇಜಸ್ ನಿಲ್ಲಿಸ್ಬಿಡ್ತಾರೆ ಕ್ಲಾಸಸ್, ಈ ಎಕ್ಸ್ಟ್ರಾ ಕ್ಲಾಸಸ್ ಅವು ಇವು ಅಂತ ಮಾಡ್ತಾರೆ. ನಿಮ್ಮ ಮೇಲೆ ಡಿಪೆಂಡು, ನಿಮ್ಗೆ ಆ ಎಕ್ಸ್ಟ್ರಾ ಕ್ಲಾಸ್ ಹೆಲ್ಪ್ ಆಗುತ್ತಾ ಹೋಗಿ, ಇಲ್ಲ ಅಂದರೆ ನೀವೇ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ. ನಾನು ಆ್ಯಕ್ಚುಲಿ ನಾನು ಲಾಸ್ಟ್ 2 months ಇಂದ ನಾನು ಕಾಲೇಜ್ ಹೋಗಲಿಲ್ಲ, ಮನೆಯಿಂದ ಆಚೆನೂ ಜಾಸ್ತಿ ಹೋಗ್ತಿರ್ಲಿಲ್ಲ. ನಾನು ಮನೇಲಿ ಕೂತ್ಕೊಂಡು ನನ್ನ ನೋಟ್ಸು, ನಾನು ಏನೇನು ಟಾಪಿಕ್ಸ್ ಏನೇನು ಕವರ್ ಮಾಡಿರಲಿಲ್ಲ ಕವರ್ ಮಾಡ್ತಿದ್ದೆ. ಅದೇ ನಾನು ಸಜೆಸ್ಟ್ ಮಾಡೋದು, ನಿಮ್ಮ ಕಂಫರ್ಟ್ ಝೋನ್ ಹುಡ್ಕೊಳ್ಳಿ. ನಿಮ್ಮ ಕಾಲೇಜಲ್ಲಿ ಹೋಗಿ ಓದೋಕ್ಕಾಗುತ್ತಾ ಮಾಡಿ, ಇಲ್ಲ ಮನೇಲಿ ಕೂತ್ಕೊಂಡು ಓದೋಕ್ಕಾಗುತ್ತಾ ಮಾಡಿ.
ರುಟೀನ್ ಹೆಂಗಿದೆ ಅಂದರೆ ಲೈಕ್ ನೀವು ಜಾಸ್ತಿ ಈ ಲಾಸ್ಟ್ 2 ಮಂತ್ಸು ನೀವು ಓದೋದ ಮೇಲೆ ಫೋಕಸ್ ಮಾಡೋಕು. ಈ 2 ಮಂತ್ಸ್ ನೀವು ಕಷ್ಟಪಟ್ಟರೆ ಆರಾಮ್ಸೆ ಆಮೇಲೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ನನ್ನ ರುಟೀನ್ ಹೆಂಗಿದಿದೆ ಅಂದರೆ ನಾನು ಜಾಸ್ತಿ ಲೈಕ್ ಮೇಯ್ನ್ ಇಂಪಾರ್ಟೆಂಟ್ ಬರೋದು ನಿದ್ದೆ. ನೀವು ನಿದ್ದೆ ಆದಷ್ಟು ಚೆನ್ನಾಗಿ ಮಾಡಿದಷ್ಟು ನೀವು ಓದೋಕ್ಕೆ ನಿಜ ಹೆಲ್ಪ್ ಆಗುತ್ತೆ. ನಾನು ಒಂದೊಂದು ಸತಿ 10 ಅವರ್ಸು 9 ಅವರ್ಸ್ ಎಲ್ಲ ನಿದ್ದೆ ಮಾಡ್ತಿದ್ದೆ. ಮತ್ತು ನಿಮ್ಮ ಟೈಮಿಂಗ್ಸು ಈಗ ಒಬ್ಬೊಬ್ಬರು ಅಂತಾರೆ ಬೆಳಗ್ಗೆ ಎದ್ದು ಹೋದ್ರೇ ನೀವು ಅರ್ಥ ಆಗೋದು, ಹಂಗಲ್ಲ ಏನಿಲ್ಲ. ನಾನು ಫುಲ್ ನೈಟ್ ಇಡೀ ಓದ್ತಿದ್ದು. ಲೈಕ್ ನಾನು ಶುರು ಮಾಡ್ತಿದ್ದೆ ಲೈಕ್ 8 ಗಂಟೆಗೆ ಶುರು ಮಾಡಿದೆ, ರಾತ್ರಿ 4 ಗಂಟೆ 5 ಗಂಟೆ ತನಕ ಓದ್ತಿದ್ದೆ. ಬೆಳಗ್ಗೆ ಇಡೀ ಮಲ್ಕೋತಿದ್ದೆ. ನಮ್ಮ ಮನೇಲಿ ಬೈಯೋರು, ಯಾಕೆ ಹಿಂಗೆ ಮಾಡ್ತಿದ್ದಿ ಹಂಗೆ ಹಿಂಗೆ ಅಂತ. ಬಟ್ ನನ್ನ ಕಂಫರ್ಟ್ ಝೋನ್ ಅದಿದ್ದು. ನಾನು ನೈಟ್ ಟೈಮ್ ಹೋದಾಗೆ ಜಾಸ್ತಿ ನನಗೆ ಲೈಕ್ ತಲೆಗೆ ಹೋಗ್ತಿತ್ತು, ನಂಗೆ ಅರ್ಥ ಆಗ್ತಿತ್ತು. ಒಬ್ಬೊಬ್ಬರಿಗೆ ಬೆಳಗ್ಗೆ ಬೇಗ ಎದ್ದು ಇರುತ್ತೆ. ಸೊ ನಿಮ್ಮ ಅದನ್ನು ಐಡೆಂಟಿಫೈ ಮಾಡಿ, ಯಾವಾಗ ಹೋದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ ನಿದ್ದೆ ಬಂದರೆ ನಾನು ಹೇಳ್ತೀನಿ ಮಲ್ಕೊಂಡು ಎದ್ದು ನೀವು ರಿಫ್ರೆಶ್ ಆಗ್ತಿರಲ್ಲ, ಸೊ ಅವಾಗ ನಿಜ ನಿಮ್ಗೆ ಓದೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಊಟ ಎಲ್ಲ ಚೆನ್ನಾಗಿ ಮಾಡ್ತೀರಿ ಅವಾಗವಾಗ. ಸೊ ಅಂದ್ರೆ ನೀವು ಹೇಳ್ತಾ ಇರೋದು ಡೈಲಿ ರೂಟೀನ್ ಆಸ್ ಇಟ್ ಇಸ್ ಹಾಗೆ ಫಾಲೋ ಮಾಡಿ. ಅಂದ್ರೆ ನಿಮ್ಮ ಸ್ಲೀಪ್ ಇರ್ಬೋದು ಅಥವಾ ನಿಮ್ಮ ಈಟಿಂಗ್ ಹ್ಯಾಬಿಟ್ ಇರ್ಬೋದು, ಅದನ್ನ ಇದು ಮಾಡು. ಜಾಸ್ತಿ ಪ್ರೆಷರ್ ತಗೊಳ್ಬಾರ್ದು. ಇನ್ ಕೇಸ್ ನಿಮಗೆ ಕಾಲೇಜಿಗೆ ಹೋಗಿ ರಿವಿಷನ್ ಆಗೋದಿದ್ರೆ, ಹೆಲ್ಪ್ಫುಲ್ ಆಗೋದಿದ್ರೆ ಕಾಲೇಜಿಗೆ ಹೋಗಿ, ಇಲ್ಲದೇ ಇದ್ರೆ ನಿಮ್ಮ ಕಂಫರ್ಟ್ ಝೋನ್ ನೋಡ್ಕೊಂಡು ಮನೆಗೆ ಓದೋದಾದ್ರೆ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಮನೆಯಲ್ಲೇ ಓದ್ಕೊಳ್ಳಿ ಅಂತ ನೀವು ಹೇಳೋದು ಅಲ್ವಾ? ಇದು ನಿಮ್ಮ ಇದಾಗುತ್ತೆ. ಈಗ ಕೆಲವರು ಹೇಳ್ತಾರೆ, ಸರ್ ಡೈಲಿ 10 to 12 ಅವರ್ಸ್ ಓದಬೇಕಾ? UPSC ಎಕ್ಸಾಮ್ ಈಗೆಲ್ಲ 10 to 12 ಅವರ್ಸ್. ನಾನು ಕೂಡ UPSC ಎಕ್ಸಾಮ್ ಬರ್ದಿದ್ದೇನೆ. 10 to 12 ಅವರ್ಸ್ ಓದಬೇಕು ಅಂತಾರೆ. ನಿಮ್ಮ ಪ್ರಕಾರ 10 to 12 ಅವರ್ಸ್ ಓದಬೇಕಾ ಅಥವಾ 6 to 8 ಅವರ್ಸ್ ಆಫ್ ಫೋಕಸ್ಡ್ ಸ್ಟಡೀಸ್ ಬೆಟರಾ? ಇವಾಗ 6 to 8 ಅವರ್ಸ್ ಫೋಕಸ್ ಸ್ಟಡಿ ಇದು. 10 to 12 ಅವರ್ಸಲ್ಲಿ ಅಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ ಬೋರ್ಡ್ ಲೆವೆಲ್ಗೆ. UPSCಗೆ ಒಪ್ಕೋತೀನಿ, ಅದು ತುಂಬ ವಾಸ್ಟ್ ಸಿಲೆಬಸ್ ಇದೆ ಮತ್ತು ಕಾಂಪಿಟೇಷನ್ ಅಷ್ಟಿದೆ. ಬಟ್ ಬೋರ್ಡ್ ಎಕ್ಸಾಮ್ ಇಸ್ ನಥಿಂಗ್ ಲೈಕ್ ದಟ್. ಸೊ ನೀವು 6 ಅವರ್ಸು ಜಾಸ್ತಿ ಆಯಿತು. ಡೈಲಿ ನೀವು ಬರೀ ಬೋರ್ಡ್ ಎಕ್ಸಾಮ್ ಫೋಕಸ್ ಮಾಡಿದರೆ ಡೈಲಿ 3 to 4 ಅವರ್ಸ್ ಎನಫ್. ಅದು ನೀವು ಕಂಟಿನ್ಯೂಸ್ ಕೂರ್ಬೇಕಂತ ಏನಿಲ್ಲ. ನೀವು ಡಿವೈಡ್ ಮಾಡ್ಕೊಂಡು ಆರಾಮ್ಸೆ ನೀವು ಓದ್ಕೊಂಡು ಸಾಲುತ್ತೆ. ಮೇಯ್ನಾಗಿ ನಿಮ್ಮ ಕಂಫರ್ಟ್ ಝೋನ್ ಐಡೆಂಟಿಫೈ ಮಾಡಿ. ಯಾರೋ ಅಂತಾರೆ 10 ಅವರ್ಸ್ ಓದ್ಬೇಕಂತ, ಅವೆಲ್ಲ ನಿಜ ಅಪ್ಲೈ ಆಗೋಲ್ಲ. ಈಗ ಓಕೆ ಒಬ್ಬೊಬ್ರಿಗೆ ಇರುತ್ತೆ, ನೀವು ಅವ್ರು 10 ಅವರ್ಸ್ ಹೋದರೆ ಮಾತ್ರ ಅವ್ರಿಗೆ ಅರ್ಥ ಆಗೋದು, ಆ ಥರನೂ ಜನ ಇರ್ತಾರೆ. ನಾನು ಹೇಳೋದು ನೀವು ಕಂಫರ್ಟ್ ಝೋನ್ ಫಸ್ಟ್ ಮೇಯ್ನಾಗಿ ಐಡೆಂಟಿಫೈ ಮಾಡಿ. ಓಕೆ. ಸೊ ಅಂದರೆ ರಿಯಲಿಸ್ಟಿಕ್ ಆಗಿ ನೀವು ಹೇಳೋದು, ನಿಮಗೆ ಎಷ್ಟು ಗಂಟೆ ಸ್ಟಡಿ ಮಾಡ್ಲಿಕ್ಕಾಗತ್ತೆ ಪ್ರಾಪರ್ ಆಗಿ, ಏನು ಹೇಳ್ತಾರೆ, ನಿಮ್ಮದು ಇದು ತಗೊಂಡು, ಏನು ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ನೀವು ಓದಬೇಕು ಅಂತ ನೀವು ಹೇಳ್ತಾ ಇರೋದು. ಓಕೆ. ಈಗ ರೈಟಿಂಗ್ ಪ್ರಾಕ್ಟೀಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು ಅಥವಾ ಮ್ಯಾಥಮೆಟಿಕ್ಸ್ ಇರ್ಬೋದು, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಆ್ಯಂಡ್ ಯಾವುದಕ್ಕೆ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು ಸ್ಟೂಡೆಂಟ್ಸ್ಗಳು? ನಾನು ಹೇಳ್ದೆ ಫಿಸಿಕ್ಸ್ ಕೆಮಿಸ್ಟ್ರಿ, ಅದೇ ಮುಂಚೆ ಹೇಳ್ದಂಗೆ ಇಂಗ್ಲೀಷ್ ಚೆನ್ನಾಗಿರಲೇಬೇಕು, ಎಸ್ಪೆಷಲಿ ಫಿಸಿಕ್ಸ್ಗೆ. ಕೆಮಿಸ್ಟ್ರಿ ಓಕೆನಾ ರಿಯಾಕ್ಷನ್ ಬರುತ್ತೆ, ಬಟ್ ಫಿಸಿಕ್ಸ್ ಥಿಯರಿ ಬರೆಯೋದು ತುಂಬ ಇರುತ್ತೆ. ಸೊ ನಿಮಗೆ ರೈಟಿಂಗ್ ಪ್ರಾಕ್ಟೀಸ್ ಇರಲೇಬೇಕು. ಇಂಗ್ಲೀಷ್ ಚೆನ್ನಾಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಇಂಗ್ಲೀಷ್ ಆದ್ರೂ ಪ್ರಾಕ್ಟೀಸ್ ಮಾಡಬೇಕು ನೀವು. ಈಗ ಗೊತ್ತು PUCಲೇ ಇಂಗ್ಲೀಷ್ ಮೇನ್ ಸಬ್ಜೆಕ್ಟ್ ಇರುತ್ತೆ, ಇಗ್ನೋರ್ ಮಾಡ್ತಾರೆ ಸುಮಾರು ಜನ. ಕರೆಕ್ಟ್. ಬಟ್ ಅದಲ್ಲೇ ಒಂಚೂರು ನೀವು ಇಂಪ್ರೂವ್ ಮಾಡ್ಕೋಬೋದು. ಕೆಮಿಸ್ಟ್ರಿ ನೀವು ರಿಯಾಕ್ಷನ್ಸ್ ಎಲ್ಲ ಒಂದೊಂದು ಇರುತ್ತೆ, ಇಂಪಾರ್ಟೆಂಟ್ ಟರ್ಮ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಬರೆಯೋದು ನೀವು ಮಿಸ್ ಮಾಡಬಾರ್ದು. ಈಗ ಅವೆಲ್ಲ ಮಿಸ್ ಮಾಡಿದ್ರೆ ನೀವು ಓಡ್ ರಿಯಾಕ್ಷನ್ ಒಬ್ಬೊಬ್ರು ಫುಲ್ ಮಾರ್ಕ್ಸ್ ಕಟ್ ಮಾಡ್ಬಿಡ್ತಾರೆ, ಇಂಪಾರ್ಟೆಂಟ್ ಟರ್ಮ್ಸೇ ಬರ್ದಿಲ್ಲ ಅಂತ. ಅವೆಲ್ಲ ಇರುತ್ತೆ. ಮ್ಯಾಥ್ಸ್ ಎಲ್ಲ ಮತ್ತೆ ಸ್ಟೆಪ್ಸ್ನೆಲ್ಲ ಸ್ಕಿಪ್ ಮಾಡಕ್ಕೆ ಟ್ರೈ ಮಾಡಿ. ಅಡಿಷನ್ ಅದನ್ನೂ ತೋರಿಸಿ, ನೀವು ಬೇಸಿಕ್ ಅಡಿಷನು, ಮಲ್ಟಿಪ್ಲಿಕೇಶನು, ಸಬ್ಟ್ರಾಕ್ಷನ್ ಏನೋ ಮಾಡಿರ್ತೀರಲ್ಲ, ಅದನ್ನ ನೀವು ಪೇಪರ ತೋರಿಸ್ಲೇಬೇಕು. ಈಗ ಅಲ್ಲಿ ಆನ್ಸರ್ ಬಂದಿರುತ್ತೆ, ಬಟ್ ಸ್ಟೆಪ್ಸೇ ಇಲ್ಲ ಅಂದ್ರೆ ನಿಜ ಮಾರ್ಕ್ಸ್ ಕೊಡೋರು. ಸೊ ಅಟ್ಲೀಸ್ಟ್ ಸೈಡ್ ಎಲ್ಲಾರು ಬರೆಯೋಕ್ಕಾದ್ರೆ ಅದನ್ನಾರು ಬರೀರಿ, ಅದೆಲ್ಲ ನೋಡ್ತಾರೆ ಕರೆಕ್ಷನ್ ಮಾಡ್ತಾರೆ. ಓಕೆ. ಅಂದ್ರೆ ನೀವು ಹೇಳೋದು ರಿಪ್ರೆಸೆಂಟೇಷನ್ ಕೂಡ ಮ್ಯಾಟರ್ ಆಗುತ್ತೆ. ಎಕ್ಸಾಮ್ ಪೇಪರ್ನ ನೀವು ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ, ಅದೇ ರೀತಿ ವ್ಯಾಲ್ಯೂಯೇಟರ್ ಕೂಡ ಅದನ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತೀರಾ, ಸರಿನಾ? ಇವಾಗ KCET ರಿಲೇಟೆಡ್ ಒಂದಿಷ್ಟು ಕ್ವಶನ್ಸ್ಗಳಿರುತ್ತೆ. ತುಂಬ ಸ್ಟೂಡೆಂಟ್ಸ್ಗಳಿಗೆ ಎಟ್ ದ ಎಂಡ್ ಆಫ್ ದ ಡೇ ಮ್ಯಾಟ್ರ್ ಆಗೋದು KCET. ನೀವು ಯಾವ ಕಾಲೇಜಲ್ಲಿ ಇದಾಗ್ತೀರಾ, ಲ್ಯಾಂಡ್ ಆಗ್ತೀರಾ, ಡಿಪೆಂಡ್ಸ್ ಆನ್ KCET ರ್ಯಾಂಕ್. ಬಟ್ ಬೋರ್ಡ್ ಇದು 50% ತಗೊಳ್ತಾರೆ, PCM ಇದು ಪ್ಲಸ್ KCET ಮಾರ್ಕ್ಸನ್ನು ತಗೊಳ್ತಾರೆ, ಇಟ್ಸ್ ಆಬ್ವಿಯಸ್. ಬಟ್ KCET ಅನ್ನೋದು ತುಂಬ ಅಕ್ಯುರೇಟ್ ಆಗಿರಬೇಕು, ಆನ್ಸರ್ಸ್ ಅನ್ನೋದು ತುಂಬ ಅಕ್ಯುರೇಟ್ ಆಗಿರಬೇಕು, ಪ್ಲಸ್ ಸ್ವಲ್ಪ ಶಾರ್ಟ್ಕಟ್ ಟ್ರಿಕ್ಸ್ ಬೇಕೇ ಬೇಕು. ಯಾಕಂದರೆ ಅಲ್ಲಿ ಮೇಯ್ನ್ ಕನ್ಸ್ಟೆಂಟ್ ಏನಂತ ಕೇಳಿದರೆ ಟೈಮ್. ಸೊ ಟೈಮ್ ಅನ್ನೋದು 60 ಮಿನಿಟ್ಸಲ್ಲಿ 60 ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಮ್ಯಾಥ್ಸಲ್ಲಿ ನಿಮಗೆ ಸಾಲ್ವ್ ಮಾಡ್ತಾ ತುಂಬ ಟೈಮನ್ನು ತಗೊಳುತ್ತೆ. ಸೊ KCETಗೆ ನಿಮ್ಮ ಏನಾದರೂ ಒಂದು ಸಜೆಷನ್ ಕೊಡಬೇಕಂತಿದ್ರೆ ಏನು ಕೊಡ್ತೀರಾ ನೀವು KCETಗೆ? ಸೊ KCETಗೆ ಬಂದು MCQ ಎಕ್ಸಾಮು, ಚಾಯ್ಸ್ ಇರುತ್ತೆ, ಆನ್ಸರ್ ನಿಮ್ಮ ಕಣ್ಮುಂದೆ ಇರುತ್ತೆ. ಸೊ ಅದು ನನ್ನ ಪ್ರಕಾರ KCET ಈಸಿ ಅನಿಸ್ತು ನನ್ನ ಬೋರ್ಡ್ ಎಕ್ಸಾಮ್. ಯಾಕಂದರೆ ಆನ್ಸರ್ 4 ಆಪ್ಷನಲ್ಲಿ ಅದು ಒಂದು ಆನ್ಸರ್ ಇದ್ದೇ ಇರುತ್ತೆ. ಬಟ್ KCET ಪ್ರಾಬ್ಲಮ್ ಏನು ಗೊತ್ತಂದರೆ ನಿಮ್ಮ ಟೈಮು. ಲೈಕ್ ಈವನ್ ಯಾರ್ಯಾವ JEE ಅಥವಾ JEE ಅಡ್ವಾನ್ಸ್ ರೆಡಿ ಆಗಿದ್ರು KCET ಇಸ್ ಕೈಂಡ್ ಆಫ್ ಡಿಫ್ರೆಂಟ್. ಯಾಕೆಂದರೆ ನಿಮ್ಮ ಟೈಮ್ ತುಂಬ ಕಮ್ಮಿ. JEE ಅಡ್ವಾನ್ಸ್ ಎಲ್ಲ ಟೈಮ್ ತುಂಬ ಇರುತ್ತೆ ನಿಮಗೆ, ಟೈಮ್ ತುಂಬ ಕಮ್ಮಿ. ಮತ್ತು ಇನ್ನೊಂದು ಶಾರ್ಟ್ ಟ್ರಿಕ್ಸು ತುಂಬ ನ್ಯಾಪ್ ಹೇಳ್ಕೋಬೇಕು. ಈಗ ಒಂದೊಂದು ಕ್ವಶನ್ ಇರುತ್ತೆ KCETಲಿ. ಈಗ ನೀವು ನಾರ್ಮಲ್ ಮೆಥಡ್ ಇರುತ್ತೆ, ಲಾಂಗ್ ಮೆಥಡ್
ಮೆಥಡ್ ಅದ್ರಲ್ಲಿ ಮಾಡಕ್ಕೆ ಹೋದ್ರೆ ನಿಜ ನಿಮ್ಮ ಟೈಮ್ ವೇಸ್ಟ್ ಆಗೋಗುತ್ತೆ. ಅದಕ್ಕೆ ಅಂತ ಶಾರ್ಟ್ ಕಟ್ಸ್ ಇರುತ್ತೆ, ಎಸ್ಪೆಷಲಿ ನಿಮ್ಮ ಫಿಸಿಕ್ಸ್ ಆರ್ ಕೆಮಿಸ್ಟ್ರಿ, ಮ್ಯಾಥ್ಸಲ್ಲೂ ಇರುತ್ತೆ. ಸೊ ನಾನು ಟೈಮು ಇರುತ್ತೆ, ಪ್ಲಸ್ ಯೂಶಲಿ ಥಿಯರಿ ಕ್ವಶನ್ಸು ಇರುತ್ತೆ KSET ಎಲ್ಲ. ಸೊ ಅವೆಲ್ಲ ಈಸಿಯಾಗಿ ನೀವು ನೋಡಿದ ತಕ್ಷಣ ಆನ್ಸರ್ ಟಿಕ್ ಮಾಡ್ಬಿಡ್ತೀರಾ. ಓಕೆ. ಸೊ ಅದೇ ಮತ್ತೆ ಇನ್ನೊಂದು ಅಲ್ಲಿ OMR ಫಿಲ್ಲಿಂಗ್ ಅಂತ ಇರುತ್ತೆ. ಸುಮಾರು ಜನ ಪ್ರಾಕ್ಟೀಸ್ ಇರಲ್ಲ, ಸೊ ಅದ್ರಲ್ಲಿ ಟೈಮ್ ವೇಸ್ಟ್ ಆಗೋಗುತ್ತೆ. ಸೊ ಅದು ನಾನು ಹೇಳ್ತಾ ಅದೊಂಚೂರು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ OMR ಫಿಲ್ಲಿಂಗ್ ಬೇಗ ಆದರೆ ಇದಾಗುತ್ತೆ. ಮತ್ತು ಒಂದೊಂದ್ಸತಿ ಇನ್ವಿಜಿಲೇಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ರು ತುಂಬ ಸ್ಲೋ ಆಗಿ ಹಂಚ್ತಿರ್ತಾರೆ ಪೇಪರು. ಸೊ ನೀವು ಅವಾಗ ಬೇಗ ಅವ್ರಿಗೆ ಕೇಳ್ಕೊಂಡು ಬೇಗ ಹಂಚಕ್ಕೂ ನೀವು ಕೇಳ್ಕೊಬೇಕು. ಓಕೆ. ಸೊ ಅದು ಬಿಟ್ಟರೆ ಲೈಕ್ KSET ನೀವು ಸಪ್ರೇಟ್ ಪ್ರಿಪ್ರೇಷನ್ ಬೇಕೇ ಬೇಕು. ಬರೀ ನೀವು ಬೋರ್ಡ್ ಮಾಡ್ಕೊಂಡು ಅದು ಮಾಡೋಕ್ಕೆ ಹೋದ್ರೆ ನಿಜ ನೀವು ಮಾರ್ಕ್ಸ್ ಎಲ್ಲ ಕಮ್ಮಿ ಬರುತ್ತೆ ನಿಮ್ಮ KSET ಎಲ್ಲ. ಓಕೆ. ಓಕೆ. ನಿಮ್ಮದು ಪ್ರಿಪರೇಷನ್ ಸ್ಟ್ರಾಟಜಿ ಹೇಗಿತ್ತು KCETಗೆ ಪ್ರಿಪರೇಷನ್ ಸ್ಟ್ರಾಟಜಿ? ನೀವು ಬಿಗಿನಿಂಗಿಂದ ಮಾಡ್ತಾ ಇದ್ದೀರಾ ಅಥವಾ ಈಗ ಎನಿವೆ ಟೈಮ್ ಆಗಿದೆ ಇರೋದು ಇನ್ನೊಂದು 2 to 3 ಮಂತ್ಸ್ ಸ್ಟೂಡೆಂಟ್ಸ್ಗಳಿಗೆ? ಈ 2-3 ಮಂತ್ಸಲ್ಲಿ ಒಂದು ಅಟ್ಲೀಸ್ಟ್, ಯಾಕಂದರೆ 60 out of 60 ತೆಗೆಯೋದು ಇಟ್ ಈಸ್ ಅಪ್ ಟು ಇಂಪಾಸಿಬಲ್, ತುಂಬ ರೇರ್, ತುಂಬ ಕಡಿಮೆ ಅಲ್ವಾ? ಒಂದು ನಿಮ್ಮ ಅನಿಸಿಕೆ ಪ್ರಕಾರ ಈಗ ಡೇಂಜರ್ ಝೋನ್ ಒಂದು ಟಾಪ್ 10 ಕಾಲೇಜಲ್ಲಿ ಲ್ಯಾಂಡ್ ಆಗಬೇಕಂತಿದ್ರೆ ಎಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಪರ್ ಸಬ್ಜೆಕ್ಟಲ್ಲಿ? ಹೇಗೆ ಮಾಡ್ಬೋದು ನಿಮ್ಮ ಪ್ರಕಾರ? ಸೊ ನನ್ನ ಟೈಮಲ್ಲಿ ಹೆಂಗಿದೆ ಗೊತ್ತಾ, 180 ಮಾರ್ಕ್ಸಿಗೆ ಆಗಿದ್ದು. ಬಟ್ ನಮ್ದೇನೋ ಕೋವಿಡ್ ಅದೇನೋ ಪೇಪರ್ದು ಔಟ್ ಆಫ್ ಸಿಲೆಬಸ್ ಕೊಟ್ಟು ಪ್ರಾಬ್ಲಮ್ ಆಯಿತು. ಬಟ್ ನಮ್ಮ ಏಮ್ ಹೆಂಗಿದೆ ಗೊತ್ತಾ, 180ಲೇ 120 130 ದಾಟ್ಸ್ಬೇಕಿತ್ತು. ಸೊ ಟಾಪ್ 10 ಕಾಲೇಜಲ್ಲಿ ಒಳ್ಳೆ ಬ್ರಾಂಚ್ ಸಿಗುತ್ತೆ, 130 120 ದಾಟ್ಸ್ತೆ. ನೀವು 140 ಎಲ್ಲ ದಾಟ್ಸ್ತೆ ಬೆಂಗಳೂರಲ್ಲಿ ಟಾಪ್ 5 ಕಾಲೇಜ್, ಟಾಪ್ 3 ಕಾಲೇಜ್ ಆರಾಮ್ಸೆ ಒಳ್ಳೆ ಬ್ರಾಂಚ್ ಸಿಗೋದು. ಸೊ 120 130 ತೆಗೆಯೋದು ಲೈಕ್ ನೀವು ಯೂಶಲಿ ಮ್ಯಾಚ್ ಕಷ್ಟ ಇದ್ದೇ ಇರುತ್ತೆ KSET. ಎಲ್ಲ ವರ್ಷ ನಮ್ಮ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ತಿರೋದು ಮ್ಯಾಚ್ ಕಷ್ಟ ಇರುತ್ತೆ. ಸೊ ಅದ್ರಲ್ಲಿ ನೀವು ಅಟ್ಲೀಸ್ಟ್ ಒಂದು 20-25 ತೆಗಿಯೋಕೆ ಟ್ರೈ ಮಾಡಬೇಕು. ಕೆಮಿಸ್ಟ್ರಿಲಿ ಇಸ್ ದ ಮೋಸ್ಟ್ ಸ್ಕೋರಬಲ್ ಸಬ್ಜೆಕ್ಟ್ ಮೂರಲ್ಲೇ. ಕೆಮಿಸ್ಟ್ರಿ ಥಿಯರಿ ಜಾಸ್ತಿ ಬರುತ್ತೆ, ನಿಮ್ಮ ಮತ್ತೆ ಟೈಮು ನಾನು ಹೇಳ್ತೀನಿ, ನಾನು ಕೆಮಿಸ್ಟ್ರಿ ಎಕ್ಸಾಮು 1 ಅವರಲ್ಲಿ ಒಂದು 40 ಮಿನಿಟ್ಸಲ್ಲಿ ಮುಗಿಸ್ಬಿಟ್ಟಿದ್ದೆ ನಾನು. ಓಕೆ. ಸೊ ಯಾಕೆಂದರೆ ಥಿಯರಿ ಜಾಸ್ತಿ ಇದ್ದಿದ್ದು. ಓಕೆ. ಸೊ ಕೆಮಿಸ್ಟ್ರಿ ನೀವು ಆದಷ್ಟು ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಫಿಸಿಕ್ಸು ಲೈಕ್ ಇಟ್ಸ್ ಮಿಡಲ್ ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್. ಸೊ ಫಿಸಿಕ್ಸು ನಿಮ್ಮ ಥಿಯರಿನೂ ಇರುತ್ತೆ, ನ್ಯೂಮರಿಕಲ್ಲೂ ಇರುತ್ತೆ. ಸೊ ನಾನು ಹೇಳೋದು ಸಾರಿ ನಿಮ್ಮ ಕ್ವಶನ್ ಏನಿದ್ದು? ನೀವು ಅಂದರೆ ಯಾವುದರಲ್ಲಿ ಜಾಸ್ತಿ? ಈಗ ನೀವು ಹೇಳ್ತೀರಾ ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಥಿಯರಿ ಜಾಸ್ತಿ ಇರುತ್ತೆ, ಸೊ ಮಾಡ್ಬೋದು ಅಂತೀರಾ. ಅಂದರೆ ನೀವು ಹೇಳೋದು ಮ್ಯಾಥ್ಸ್ ಇನ್ ಕೇಸ್ ಕಷ್ಟ ಅಂತಿದ್ರೆ ಉಳಿದ 2 ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಅದರಲ್ಲಿ ಜಾಸ್ತಿ ಸ್ಕೋರ್ ಮಾಡಿ, ಇದರಲ್ಲಿ ಕಡಿಮೆ ಬಂದರೂ ಕೂಡ ನೀವು ಓವರ್ ಆಲ್ ಆಗಿ ಹೇಳೋದು ಔಟ್ ಆಫ್ 180 120 ಪ್ಲಸ್ಸಿಗಂತೂ ನೀವು ಮಾಡಲೇಬೇಕು ಫಾರ್ ಟಾಪ್ 10 ಕಾಲೇಜು. ಟಾಪ್ 5 ಅಂತ ಹೇಳಿದ್ರೆ 135 140 ಪ್ಲಸ್ ಮಾಡಬೇಕಾಗತ್ತೆ ಅಂತ ನೀವು ಹೇಳೋದು. ಓಕೆ. ಈಗ KCETಗೆ ಮಾಕ್ ಟೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಮಾಕ್ ಟೆಸ್ಟ್ ಒಂದು ತುಂಬ ಇಂಪಾರ್ಟೆಂಟ್. ನಾನು ಪರ್ಸ್ನಲಿ ಒಂದು ಲೈಕ್ 100 ಅವರ್ ಕೊಟ್ಟಿದ್ದೀನಿ ಮಾಕ್ ಟೆಸ್ಟ್ ನಾನು. ಓಕೆ. ಸೊ ಇವಾಗಲೂ ಮಾಡ್ಬೋದು ಸ್ಟೂಡೆಂಟ್ಸ್ಗಳು 100 ಮಾಕ್ ಟೆಸ್ಟ್ ಅನ್ನು ಕೊಡ್ಬೋದು ಅಂತ ಹೇಳ್ತೀರಾ? ನೋಡಿ, ಒಂದು ಸಬ್ಜೆಕ್ಟಿಗೆ ನೀವು 60 ಮಿನಿಟ್ಸ್ ಟೈಮರ್ ಇಟ್ಕೋಬೇಕು. 60 ಮಿನಿಟ್ಸ್ ಟೈಮರ್ ಇಟ್ಕೊಂಡು ಆ ಪೇಪರ್ ಸಾಲ್ವ್ ಮಾಡೋಕು. ಬಟ್ ಪೇಪರ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವು ಎಲ್ಲ ಟಾಪಿಕ್ಸ್ ಕವರ್ ಮಾಡಿರೋ ಅಂತ ನೀವು ನೋಡ್ಕೋಬೇಕು. ಈಗ ಏನು ಗೊತ್ತಾ, ಈಗ 1-2-3 ಟಾಪಿಕ್ ಕವರ್ ಮಾಡಿಲ್ಲ ಅನ್ಕೊಳ್ಳಿ, ನೀವು ಮಾಕ್ ಟೆಸ್ಟ್ ಕೊಟ್ರಿ, 1-2-3 ಕ್ವಶನ್ ನೀವು ಮಾಡೋಕ್ಕಾಗಲಿಲ್ಲ, ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಬಿದ್ದೋಗುತ್ತೆ. ಸೊ ಅವೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ನೀವು ಅಟ್ಲೀಸ್ಟ್ ಎಲ್ಲ ಸಬ್ಜೆಕ್ಟ್, ಎಲ್ಲ ಚಾಪ್ಟರ್ದು ಎಲ್ಲ ಟಾಪಿಕ್ಸು ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅಟ್ಲೀಸ್ಟ್ ಈ ಟಾಪಿಕ್ ಇಲ್ಲಿಂದ ಬಂತು, ಯಾವ ಥರ ಈ ಚಾಪ್ಟರಿಂದ ಈ ಟಾಪಿಕ್ಸಿಂದ ಈ ಥರ ಎಲ್ಲ ಕೇಳ್ತಾರೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ನಿಮ್ಗೆ ಅದು ಏನಂತಾನೆ ಗೊತ್ತಾಗಿಲ್ಲ ಅಂದರೆ ನಿಜ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಡೌನ್ ಆಗುತ್ತೆ ಅಂತ ಹೇಳ್ತೀರಾ? ಓಕೆ. ಅಂದರೆ ನೀವು ಹೇಳೋದು ಮಾಕ್ ಟೆಸ್ಟ್ ಕೊಟ್ಟಾಗ ನಿಮ್ದು ಏನು ಸ್ಟ್ರೆಂತ್ ಏನು, ನಿಮ್ದು ವೀಕ್ನೆಸ್ ಏನು ಗೊತ್ತಾಗುತ್ತೆ. ಸೊ ದ್ಯಾಟ್ ನಿಮ್ಮ ವೀಕ್ನೆಸ್ ಮೇಲೆ ನೀವು ವರ್ಕ್ ಮಾಡ್ಬೋದು, ಅದ್ರ ಮೇಲೆ ವರ್ಕ್ ಮಾಡಿದಾಗ ಅದ್ರಲ್ಲಿ ಸ್ಕೋರ್ ಮಾಡ್ಬೋದು ಅಂತ ನೀವು ಹೇಳ್ತೀರಾ. ಸೊ ಮಾಕ್ ಟೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಯಾವಾಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಸ್ಟೂಡೆಂಟ್ಸ್ಗಳು? ಅದೇ ನಾನು ಹೇಳ್ದಂಗೆ ಫಸ್ಟ್ ಎಲ್ಲ ಚಾಪ್ಟರ್ಸು ಎಲ್ಲ ಟಾಪಿಕ್ಸ್ ಕವರ್ ಮಾಡಿ, ಅಟ್ಲೀಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅವರು ಕವರ್ ಮಾಡಿ. ಮತ್ತು ಇನ್ನೊಂದು KSET ಇನ್ನೊಂದು 1 ತಿಂಗಳು ಇರ್ಬೇಕಾದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಮುಗಿಯುತ್ತೆ ಫಸ್ಟು. ಅದಾದ್ಮೇಲೆ ನಿಮ್ಮ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸು ಬರುತ್ತೆ. ಲೈಕ್ ಫಸ್ಟ್ JEE ಬಂದೇ ಬರುತ್ತೆ ಈ ಪ್ಯಾಟ್ರನ್ ನೋಡಿದಾಗ. JEEನ ನಿಮ್ಗೆ ನೀವು ಕೊಡ್ತಾ ಇರೋಂದೇ ಕೊಡಿ, ಇಲ್ಲ ಅಂದ್ರೆ ಸುಮ್ಮನೆ ಲೈಕ್ ನೀವು ಏನೋ ಲೈಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸುಮ್ಮನೆ ಒಂದು ಅಟೆಂಪ್ಟ್ ಮಾಡೋಕ್ಕಾರು ಹೋಗಿ. ಲೈಕ್ ನಿಮ್ಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಎಕ್ಸಾಮ್ಸ್ ಎಲ್ಲ ಹೆಂಗಾಗುತ್ತೆ, ಸೆಂಟರ್ಸ್ ಎಲ್ಲ ಹೆಂಗಿರುತ್ತೆ, ಅವೆಲ್ಲ ನಿಮ್ಗೆ ಐಡಿಯಾ ಬರುತ್ತೆ. ಮತ್ತು ಕಾಮೆಡ್ಗೆ ಎಕ್ಸಾಮ್ ವೇ ಆಫ್ ಟು ಕಂಡಕ್ಟ್ ಇನ್ ದ ಎಕ್ಸಾಮ್ ಮತ್ತು JEE ಎಕ್ಸಾಮ್ ಸೇಮ್ ಇದೆ. ಸೊ ನೀವು JEE ಹೋಗಿ ಒಂದ್ಸತಿ ನಿಮ್ಗೆ ಪ್ರಾಕ್ಟೀಸ್ ಥರ ಇರುತ್ತೆ. ಅದೇ ಒಂದು ಮಾಕ್ ಟೆಸ್ಟ್ ಅನ್ಕೊಳ್ಳಿ JEEನ. ಈಗ ಒಬ್ಬೊಬ್ರು JEE ಆಗಲ್ಲ ಅಂತ ಗೊತ್ತಿರುತ್ತೆ, KSET ಮತ್ತು ಕಾಮೆಡ್ಗೆ ಮಾಡೋಕ್ಕಿರುತ್ತೆ. ಸೊ JEE ಇಟ್ ವಿಲ್ ಬಿ ಲೈಕ್ ಎ ಮಾಕ್ ಟೆಸ್ಟ್ ಅಂತ ಅನ್ಕೊಳ್ಳಿ. ಸೊ ನಿಮ್ಗೆ ಆಗಲ್ಲ ಅಂದ್ರೆ ಪರವಾಗಿಲ್ಲ, ಹೋಗಿ ಕೊಡಿ. ಸೊ ಅದಾದ್ಮೇಲೆ JEE ಆದ್ಮೇಲೆ ಬೋರ್ಡ್ ಎಕ್ಸಾಮ್ ಬರುತ್ತೆ. ಬೋರ್ಡ್ ಎಕ್ಸಾಮ್ ನೀವು ಫುಲ್ ಬೋರ್ಡ್ ಎಕ್ಸಾಮ್ ಕಾನ್ಸಂಟ್ರೇಟ್ ಮಾಡಿ. ನಾನು ಹೇಳೋದು KSET ಬಗ್ಗೆ ಈಗ ತಲೆ ಕೆಡ್ಸ್ಕೊಬೇಡಿ. ಬೋರ್ಡ್ ಎಕ್ಸಾಮ್ ಯಾಕಂದ್ರೆ 50% ತುಂಬ ಇಂಪಾರ್ಟೆಂಟು. ಸೊ ಅದು 50% ಫಸ್ಟ್ ಪಡ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ. ಬೋರ್ಡ್ ಎಕ್ಸಾಮ್ ಫುಲ್ ಫೋಕಸ್ ಆದಮೇಲೆ ನಿಮ್ಗೆ 1 ತಿಂಗಳು ಸಿಗುತ್ತೆ.
ಸೊ ಆ 1 ತಿಂಗಳು ಟೈಮ್ ಸಿಕ್ಕಿದಾಗ ನೀವು ಟಾಪಿಕ್ಸ್ ಯಾವುದೇ ಕವರ್ ಮಾಡಿಲ್ಲ ಕವರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆದಷ್ಟು ಲೈಕ್ ಟೈಮೇ ಇಲ್ಲ ಅಂದರೆ ಅಟ್ಲೀಸ್ಟ್ 1 ವಾರ ಮುಂಚೆ ಮಾಕ್ ಟೆಸ್ಟ್ ಕೊಡೋಕೆ ಶುರು ಮಾಡಿ. ಮಾಕ್ ಟೆಸ್ಟ್ ತುಂಬ ಇಂಪಾರ್ಟೆಂಟ್. ಓಕೆ, ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೀವೀಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಈಗ 1 ಮಂತ್ ಇದ್ದಾಗ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಯಾವಾಗ ನಿಮ್ದು ಬೋರ್ಡ್ಸ್ ಎಕ್ಸಾಮ್ ಆದ್ಮೇಲೆ 1 ಮಂತ್ ಇದ್ದಾಗ ಪ್ರೀವಿಯಸ್ ಇಯರ್ ಮಾಡಿ, ಪ್ಲಸ್ ಮಾಕ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಅಂತೀರಾ. ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವ್ದಾದ್ರು ರಿಪೀಟ್ ಆಗುತ್ತೆ ಅಂತ ಹೇಳ್ತೀರಾ? ಓನ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಮಾಡ್ಕೊಂಡು ಹೋಗಿ ಮಾಡ್ಲಿಕ್ಕೆ ಆಗುತ್ತಾ? ಆ್ಯಕ್ಚುಲಿ ನಾನು ನೋಡಿದಾಗೆ ತುಂಬ ನಾನು ಬರ್ದಿದ್ದ ಟೈಮಲ್ಲಿ ತುಂಬ ಪ್ರೀವಿಯಸ್ ಇಯರ್ ಕ್ವಶನ್ ರಿಪೀಟ್ ಆಯಿತು. ಓಕೆ, ಅದು ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಯೂಶಲಿ ನಾನು ನೋಡ್ದಂಗೆ ಎಲ್ಲ ಸಬ್ಜೆಕ್ಟಲ್ಲೂ 20-30% ಬಂದೇ ಬರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕ್ವಶನ್ಸ್ ಬಂದ್ಬಿಡುತ್ತೆ. ಓಕೆ, ಸೊ ಡಿಟ್ಟೋ ಬರುತ್ತೆ ಆರ್ ಎಲ್ಸ್ ಆ ಟಾಪಿಕ್ ಮೇಲೆ ಆದ್ರೂ ಪಕ್ಕ ಕೊಡ್ತಾರೆ, ಒಂದೊಂದು ವ್ಯಾಲ್ಯೂ ಚೇಂಜ್ ಮಾಡಿ ಕೊಡ್ತಾರೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಕೆಮಿಸ್ಟ್ರಿ ಫಿಸಿಕ್ಸ್ ಅಂತ ಹೆವಿ ಮ್ಯಾಟರ್ ಆಗುತ್ತೆ. ಮ್ಯಾಥ್ಸ್ ಅಲ್ಲೇ ಒಂದೊಂಚೂರು ಟ್ವಿಸ್ಟ್ ಮಾಡ್ಕೊಡ್ಬೋದು. ಓಕೆ, ಬಟ್ ಕೆಮಿಸ್ಟ್ರಿ ಫಿಸಿಕ್ಸ್ ಸೇಮ್ ಕ್ವಶನ್ಸ್ ಇರುತ್ತೆ. ಅಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಆ ಥೀಮ್ ಸೇಮ್ ಇರುತ್ತೆ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಡ್ಬೋದು. ಓಕೆ ಓಕೆ, ಈಗ ಎಲ್ಲ ಸ್ಟೂಡೆಂಟ್ಸ್ಗಳು ಈಗ KCET ಬರಿತಾ ಇದ್ದವರಿಗೆ ಸ್ಪೀಡ್ ಇಂಪ್ರೂವ್ ಮಾಡಲಿಕ್ಕೆ ನಿಮ್ಮ ಸಿಂಪಲ್ ಟ್ರಿಕ್ಸ್ ಏನಾದರೂ ಕೊಡ್ತೀರಾ? ಸ್ಪೀಡ್ ಇಂಪ್ರೂವ್ ಮಾಡಲಿಕ್ಕೆ ಸ್ಪೀಡ್ ಇಂಪ್ರೂವ್ ಮಾಡೋದಂದ್ರೆ ನೀವು ಈಗ ನೋಡಿ, ಒಂದು ಟಾಪಿಕ್ ಮೇಲೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ಒಂದು ಸ್ಟೆಪ್ಸ್ ಇರುತ್ತೆ, ಒಂದು 10 ಸ್ಟೆಪ್ಸ್ ಇರುತ್ತೆ ಅನ್ಕೊಳ್ಳಿ. ನೀವು ಅದನ್ನ ಆ ಥರ ಬೇರೆ ವ್ಯಾಲ್ಯೂ ಲೈಕ್ ಆ ಸೇಮ್ ಕ್ವಶನ್ನು ಬೇರೆ ವ್ಯಾಲ್ಯೂ ಜೊತೆ ಸಾಲ್ವ್ ಮಾಡ್ತಾ ಹಿಂಗೆ ಅದು ಒಂದು 5-6 ಸತಿ ಸಾಲ್ವ್ ಮಾಡಿರ ಅನ್ಕೊಳ್ಳಿ ಸೇಮ್ ಕ್ವಶನು. ನೀವು ನೆಕ್ಸ್ಟ್ ಇನ್ನೊಂದು ಸತಿ ಸಾಲ್ವ್ ಮಾಡೋಕೆ ಹೋದಾಗ ನೀವು ಸ್ಟೆಪ್ಸ್ ಆಲ್ರೆಡಿ ಮೈಂಡಲ್ಲಿ ಇರುತ್ತೆ. ಸೊ ಅದು ಸ್ಪೀಡ್ ಇಂಪ್ರೂವ್ ಆಗೋಗುತ್ತೆ ಹಂಗೆ. ಸೊ ನಾನೇ ಸ್ಪೀಡ್ ಇಂಪ್ರೂವ್ ಮಾಡೋಕೆ ಪ್ರಾಕ್ಟೀಸು. ಓಕೆ, ಶಾರ್ಟ್ ಕಟ್ ಟ್ರಿಕ್ಸು ಯೂಟ್ಯೂಬಲ್ಲಿ ಸಿಗುತ್ತೆ, ಅಥವಾ ನೀವು ಎಲ್ಲರೂ ಯಾವ್ದಾದ್ರು ನಿಮ್ಮ ಕೋಚಿಂಗ್ ಸೆಂಟರ್ ಹೇಳ್ಕೊಟ್ರು ಶಾರ್ಟ್ ಕಟ್ ಟ್ರಿಕ್ಸು ಆದಷ್ಟು ನೀವು ಯೂಸ್ ಮಾಡಿ. ಓಕೆ, ಯಾಕಂದ್ರೆ KCET ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಶಾರ್ಟ್ ಕಟ್ ಟ್ರಿಕ್ಸ್ ಪ್ರಾಕ್ಟೀಸ್ ಇವೆರಡು ತುಂಬಾ ಇಂಪಾರ್ಟೆಂಟ್ ಸ್ಪೀಡ್ ಇನ್ಕ್ರೀಸ್ ಮಾಡಕ್ಕೆ. ಸೊ ನೀವು ಹೇಳೋದು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳೋದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಷ್ಟೇ, ನಿಮ್ದು ಅದು ಮೇನ್. ಮತ್ತೊಂದು ಒಂದಿಷ್ಟು ಶಾರ್ಟ್ ಕಟ್ ಟ್ರಿಕ್ಸ್, ಯಾವ್ದಕ್ಕೆ ಶಾರ್ಟ್ ಕಟ್ ಟ್ರಿಕ್ಸ್ ಇದೆ ಅದನ್ನ ಯೂಸ್ ಮಾಡಿ ಅಂತ ಹೇಳೋದು. ಆ್ಯಂಡ್ ನೀವು ನೋಡಿ, ಈಗ ಕಾಮಿಡಿಕೆಯಲ್ಲಿ 596 ರ್ಯಾಂಕ್ ತೆಗೆದಿದ್ದೀರಾ, KCET ಅಲ್ಲಿ 399 ರ್ಯಾಂಕ್ ತೆಗೆದಿದ್ದೀರಾ, JEE ಮೇನ್ಸಲ್ಲಿ 98% ತೆಗೆದಿದ್ದೀರಾ, ಬೋರ್ಡ್ಸಲ್ಲಿ 98% ತೆಗೆದಿದ್ದೀರಾ. ಸೊ ಇದೆಲ್ಲ ನೋಡಿದಾಗ ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ? ಕಾಮಿಡಿಕೆ ಅನ್ನೋದು ಸ್ವಲ್ಪ ಏನು ಹೇಳ್ತಾರೆ ಅಲ್ಲಿ ನಿಮಗೆ ಅನ್ಪ್ರೆಡಿಕ್ಟೇಬಲ್ ಇರುತ್ತೆ, ಆ್ಯಂಡ್ JEE ಅನ್ನೋದು ತುಂಬ ಇನ್ ಡೆಪ್ತ್ ನಾಲೆಜ್ ಬೇಕಾಗುತ್ತೆ, KCET ಅಲ್ಲಿ ಟ್ರಿಕ್ಸ್ ಇರುತ್ತೆ. ಸೊ ಇದೆಲ್ಲದನ್ನು ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ? ಸೊ ಬೇಸಿಕಲಿ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ JEEಗೆ. ಸೊ ನಮ್ಮ ಲೈಕ್ ನಾವು 10th ಆದ್ಮೇಲೆ ನಮ್ಮ ಅಪ್ಪ ಮುಂದಿರಿಗೆ ಅವ್ರ ಫ್ರೆಂಡ್ಸ್ ಮಕ್ಕಳು ಇರ್ತಾರೆ, ಎಕ್ಸಾಕ್ಟ್ಲಿ, ಅವ್ರು ಏನಂದಿದೆ ಅಂದ್ರೆ ನೀವು ಹೈಯರ್ ಎಕ್ಸಾಮಿಗೆ ಏನ್ ಮಾಡಿದೆ, ನಿಮ್ ಲೋವರ್ ಎಕ್ಸಾಮ್ ಅಂದ್ರೆ KCET ಇಸ್ ನಾಟ್ ಎ ಲೋವರ್ ಎಕ್ಸಾಮ್, ಕಂಪ್ಯಾರಿಟಿವ್ಲಿ ಇಟ್ಸ್ ಈಸಿಯರ್ ದನ್ JEE. ಕರೆಕ್ಟ್, ಮತ್ತೆ ಕಾಂಪಿಟೇಷನ್ ಕಮ್ಮಿ ಇರುತ್ತೆ KCET ಅಲ್ಲಿ. JEE ಬರ್ದೆ ನೀವು ಆಲ್ ಓವರ್ ಇಂಡಿಯಾ ಅವ್ರ ಜೊತೆ ಕಂಪೀಟ್ ಮಾಡ್ತಿರ್ತೀರಾ. ಬಟ್ KCET ಯು ವಿಲ್ ಬಿ ಕಂಪೀಟಿಂಗ್ ವಿತ್ ಯುವರ್ ಓನ್ಲಿ ಕರ್ನಾಟಕ ಪೀಪಲ್. ಸೊ JEE ಪ್ರಿಪೇರ್ ಮತ್ತೆ ಅವ್ರ ಲೆವೆಲ್ ಆಫ್ ಕ್ವಶನ್ ಟಫ್ ಇರುತ್ತೆ. ಸೊ ನಾನು ಅದಕ್ಕೆ ಪ್ರಿಪೇರ್ ಮಾಡಿದೆ. ಸೊ ಅಲ್ಲಿ ಪ್ರಿಪೇರ್ ಆದಾಗ ಅಲ್ಲಿ ಸಾಲ್ವ್ ಮಾಡ್ತಿದ್ದ ಕ್ವಶನ್ಸ್ ಎಲ್ಲ ತುಂಬಾ ಕಷ್ಟ ಆಯಿತು ಕಂಪೇರ್ ಟು CET. ಸೊ ನನಗೆ ಅಲ್ಲಿಗೆ ಅಭ್ಯಾಸ ಆಯಿತು, ಆ ಲೆವೆಲ್ಗೆ ನಂಗೆ ಒಂಚೂರು ಫೆಮಿಲಿಯರ್ ಆಯಿತು, ಈ ಥರ ಕ್ವಶನ್ಸ್ ಬರುತ್ತೆ. ನಾನು ನೆಕ್ಸ್ಟು ಯಾವಾಗ KCET ಟೈಮಲ್ಲಿ KCETಗೆ ಓದೋಕೆ ಶುರು ಮಾಡ್ದೆ, ನನಗೆ ಅವಾಗ ತುಂಬ ಈಸಿ ಅನಿಸ್ತು. ಯಾಕೆಂದರೆ JEE ಅಂತ ಕ್ವಶನ್ಸ್ ಸಾಲ್ವ್ ಮಾಡೋರಿಗೆ ಇದು ತುಂಬಾ ಈಸಿ ಅನಿಸ್ತು. ಬಟ್ ಒಂದು ಪ್ರಾಬ್ಲಮ್ ನಾನು ಅಬ್ಸರ್ವ್ ಮಾಡಿ, ಟೈಮಿಂಗು. ನಾ ಏನೋ ಸಾಲ್ವ್ ಮಾಡ್ಬಿಡ್ತಿದ್ದೆ, ಬಟ್ 60 minutes ಅಲ್ಲಿ ಬೇರ್ಲಿ ನಾನು ಬರೀ 40 ಕ್ವಶನ್ ಸಾಲ್ವ್ ಮಾಡೋಕ್ಕಾಗಿತ್ತು. ಬಟ್ JEE ಹಂಗಲ್ಲ, JEE 1 hourಗೆ ಒಂದು ಸಬ್ಜೆಕ್ಟ್ ನೀವು ತಗೊಂಡ್ರೆ ನಿಮಗೆ ಬರೀ 30 ಕ್ವಶನ್ಸ್ ಇರುತ್ತೆ, ಅದ್ರಲ್ಲಿ 25 ಅಟೆಂಪ್ಟ್ ಮಾಡ್ಬೇಕು ನೀವು. ಆ ಥರ ಇದ್ದಿದ್ದು. ಸೊ ನೀವು ಹೇಳೋದು ಟೈಮ್ ಕನ್ಸ್ಟೆಂಟ್ ಒಂದನ್ನು ನೋಡ್ಕೊಂಡ್ರೆ JEEಗೆ ಪ್ರಿಪೇರ್ ಆದ್ರೆ KCETಗೆ ಒಳ್ಳೇದಾಗುತ್ತೆ ಅಂತ. ಇನ್ ಕೇಸ್ JEEಗೆ ಯಾರು ಕೆಲವೊಂದು ಸ್ಟೂಡೆಂಟ್ಸ್ಗಳು ಇಲ್ಲ, ನಂಗೆ JEE ಬಗ್ಗೆ ಇಂಟ್ರೆಸ್ಟ್ ಇಲ್ಲ, KCETನೇ ಬರಿತೇನೆ ಅಂತ ಹೇಳ್ತಾರೆ, ಅವ್ರಿಗೆ ನಾನು ಸಜೆಸ್ಟ್ ಮಾಡೋದು, ಈಗ ಸುಮಾರು ಆನ್ಲೈನ್ ರಿಸೋರ್ಸಸ್ ಇರುತ್ತೆ, ಅದೇ ತುಂಬಾ ಇನ್ ಡೆಪ್ತ್ ನಾಲೆಜ್ ಇರುತ್ತೆ. ಒಬ್ಬೊಬ್ರು ಅಂತಾರೆ ಈ JEE ಅಡ್ವಾನ್ಸ್ಗೆಲ್ಲ ಸುಮಾರು ಬುಕ್ಸ್ ಎಲ್ಲ ಇರುತ್ತೋ, ಅದನ್ನ ಸುಮಾರು ಜನ ಸಜೆಸ್ಟ್ ಮಾಡ್ತಿದ್ರು, ಆ ಬುಕ್ ಓದು ಈ ಬುಕ್ ಓದು ಅಂತ. ಅದೇ ತುಂಬಾ ಇನ್ ಡೆಪ್ತ್ ನಾಲೆಜ್ ಇತ್ತು. ಬಟ್ ಅವೆಲ್ಲ ಅವಶ್ಯಕತೆ ಇಲ್ಲ KCETಗೆ. ಹಿಂಗೆ ಬೇಸಿಕ್ ಬೋರ್ಡ್ಸ್ ಅರ್ಥ ಮಾಡ್ಕೋಬೇಕು, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಆಮೇಲೆ ಶಾರ್ಟ್ ಟ್ರಿಕ್ಸ್, ಆಮೇಲೆ ಆ ಟಾಪಿಕ್ ರಿಲೇಟೆಡ್ MCQ ಟೈಪಲ್ಲಿ ಹೆಂಗ್ ಕ್ವಶನ್ಸ್ ಕೇಳ್ಬೋದು ಅಂತಾನು NCERTಲೂ ಇದೆ, ಮತ್ತೆ ನಿಮ್ಮ ಆನ್ಲೈನ್ ರಿಸೋರ್ಸಸ್ ಸಿಗುತ್ತೆ, ಅದನ್ನ ನೀವು ಫೆಮಿಲಿಯರ್ ಮಾಡ್ಕೋಬೇಕು. ಓಕೆ, ಈಗ ನಮ್ಮ ಸ್ಟೂಡೆಂಟ್ಸ್ಗೆ ನಮ್ಮ ಪೇರೆಂಟ್ಸ್ಗಳು ತುಂಬ ಕಾಲ್ ಮಾಡಿ ಕೇಳ್ತಾರೆ, ಸರ್ ನನ್ನ ಮಗನಿಗೆ ಈಗ ಯಾವುದು ಓದಬೇಕು, ತುಂಬ ಪ್ಯಾನಿಕ್ ಆಗ್ತಾ ಇದ್ದಾನೆ, ನಿಮ್ಮ ಪ್ರಕಾರ KCET ಇರ್ಬೋದು, KCETಗೆ ಯಾವ ರೆಫರೆನ್ಸ್ ಬುಕ್ಕನ್ನು ಅವರು ರೆಫರ್ ಮಾಡ್ಬೋದು ನಿಮ್ಮ ಅನಿಸಿಕೆ ಪ್ರಕಾರ ತುಂಬ ಯೂಸ್ಫುಲ್ ಆಗುವಂಥದ್ದು ನೀವು ಮಾಡಿದ್ದು?
ತುಂಬಾ ಯೂಸ್ಫುಲ್ ಆಗಿದೆ. ನಾನು ಕೆ-ಸೆಟ್‌ಗೆ ನಾನು ಯಾವುದು ಪಬ್ಲಿಕೇಶನ್ ಯಾವುದು ಯೂಸ್ ಮಾಡಿರಲಿಲ್ಲ. ಓಕೆ. ಸೊ ನನ್ನ ಲೋಕಲ್ ಟ್ಯೂಷನ್ ಇತ್ತಲ್ಲ ಓಕೆ. PCM, ಅವ್ರು ಮೆಟೀರಿಯಲ್ ಕೊಟ್ಟಿದ್ರು. ಓಕೆ. ಅದು ಬೇಸಿಕ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸೇ. ಓಕೆ. ಅದನ್ನ ಟ್ವಿಸ್ಟ್ ಮಾಡಿ ಅವರು ಚೇಂಜ್ ಮಾಡಿ ಕೊಡ್ತಿದ್ರು. ಓಕೆ. ಓಕೆ. ಸೊ ಪಬ್ಲಿಕೇಶನ್ಸ್ ಇದಾವೆ 2-3 ಚೆನ್ನಾಗಿರೋದು, ಬಟ್ ನನಗೆ ಐಡಿಯಾ ಇಲ್ಲ. ಓಕೆ. ನಾನು ಕೆ-ಸೆಟ್‌ಗೆ ಒಂದು ಬುಕ್ ತೊಗೊಂಡಿದ್ದೆ, MTGದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಫಾರ್ 15 ಇಯರ್ಸ್ ಅಂತ. ಓಕೆ. ಅದಲ್ಲೇ ಮಾಕ್ ಪೇಪರ್ಸ್ ಇತ್ತು, ಅಂದ್ರೆ ಅವರು ಕೆ-ಸೆಟ್ ಅವರು ಒಂದು ರಿಲೀಸ್ ಮಾಡ್ತಾರೆ ಓಕೆ. ಪೇಪರ್ ಫಾರ್ಮ್ಯಾಟ್ ಅಂತ. ಓಕೆ. ಅದು ಇತ್ತು, ಜೊತೆಗೆ ಆ ಇಯರ್ ಪೇಪರ್ಗಳ್ದು ಇತ್ತು. ಸೊ ಅದನ್ನ ನಾನು ಸಾಲ್ವ್ ಮಾಡಿದೆ. ಓಕೆ. ಸೊ ಅದ್ ಮತ್ತೆ ಮತ್ತೆ ನಾನು ಇನ್ನೊಂದು JEE ಅಂತ ಬುಕ್ಸ್ ತಗೊಂಡಿದ್ದೆ. Okay. ನಾನು ಬೇಸಿಕ್ಲಿ ಫಿಸಿಕ್ಸ್ ವಾಲಾದಲ್ಲಿ ಓದಿದ್ದು Okay. ಸೆಕೆಂಡ್ PUC. ಆಹಾ. ಸೊ ಅವ್ರದ್ದು ಮೆಟೀರಿಯಲ್ಸ್ ಇತ್ತು, ಅವ್ರದ್ದು Okay. ಮಾಡ್ಯೂಲ್ಸ್ ಇತ್ತು, ಈಚ್ ಚಾಪ್ಟರ್ದು. ಓಕೆ. ಅದೆಲ್ಲ ಚಾಪ್ಟರ್ ಬಗ್ಗೆ ಇತ್ತು. ಅದಾದ್ಮೇಲೆ ಅದ್ರದ್ದು ಪ್ರಾಬ್ಲಮ್ಸ್ ಇತ್ತು, ಓಕೆ. ಎಕ್ಸರ್ಸೈಸ್ ಪ್ರಾಬ್ಲಮ್ಸ್. ಆಹಾ. ಅದೆಲ್ಲ ಅವರು ಲೆವೆಲ್ಸ್ ಇತ್ತು. ಆಹಾ. ಫಸ್ಟ್ ಸ್ಟಾರ್ಟಿಂಗ್ ಲೆವೆಲ್ ಸ್ಟೇಟ್ ಎಕ್ಸಾಮ್ ಅಂತಾನೆ ಮೆನ್ಷನ್ ಮಾಡಿದ್ರು. ಆಹಾ. ನೆಕ್ಸ್ಟ್ JEE ಎಕ್ಸಾಮ್ಸ್, ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಅಂತ ಮೆನ್ಷನ್ ಮಾಡಿದ್ರು. ಓಕೆ. ಸೊ ಅದನ್ನೆಲ್ಲ ಸಾಲ್ವ್ ಮಾಡ್ತಿದ್ದೆ. ಓಕೆ. ಮತ್ತೆ ಮ್ಯಾಥ್ಸ್ಗೆ ಅಂತ ನಾನೊಂದು ಸಿಂಕೇಜ್ ಅಂತ ಒಂದು ತಗೊಂಡಿದ್ದೆ, ಓಕೆ. ಸಿಂಕೇಜ್ ಬೈ G. ತಿವಾನಿ ಅಂತ. ಓಕೆ. ಸೊ ಅದು ಮ್ಯಾಥ್ಸ್ಗೆ ಬೇಸಿಕ್ಲಿ, ಓಕೆ. ಅದು ಈ ಕಾಂಪಿಟೇಟಿವ್ ಲೆವೆಲ್ ಎಕ್ಸಾಮ್ಸ್ಗೆ. ಸೊ Okay. ಅದು ಆ ಬುಕ್ಕು ನಿಮ್ ಸ್ಟೇಟ್ ಎಕ್ಸಾಮು, JEE ಎಕ್ಸಾಮ್ಸು, JEE ಬಿತ್ತು ಸುಮಾರು ಎಕ್ಸಾಮ್ಸ್ ಇತ್ತು. ಬಿಟ್ಸೆಟ್ ಅಂತ ಇದೆ, ಆಮೇಲೆ MIT ಅವ್ರದ್ದು ಒಂದು ಎಕ್ಸಾಮ್ ಇದೆ, ಓಕೆ. ಆಮೇಲೆ ಅದೇ ಇದು ಅಡ್ವಾನ್ಸ್ಡ್ ಮಾಮೂಲಿ ಇತ್ತು. ಓಕೆ. ಸೊ ಆ ಕ್ವಶನ್ಸ್ ಎಲ್ಲ ಇತ್ತು. ಸೊ ಮ್ಯಾಥ್ಸಿಗೆ ನಾನು ರೆಫರ್ ಮಾಡಿದೆ, ಓಕೆ. ಬಟ್ ಅದಲ್ಲೂ ನಾನು ಅದು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. Okay. ಯಾಕಂದ್ರೆ ಅದರಲ್ಲೂ ತುಂಬ ಇನ್ಡೆಪ್ತ್ ನಾಲೆಜ್ ಇತ್ತು. ಬೇರ್ಲಿ ಎಷ್ಟಾಯಿತು ನಾನು ಅದು ಮಾಡೋಕ್ಕೆ ಟ್ರೈ ಮಾಡಿದೆ. ಓಕೆ. ಅದು ಬಿಟ್ಟರೆ ಫಿಸಿಕ್ಸು ಕೆಮಿಸ್ಟ್ರಿಗೆಲ್ಲ ನಿಮ್ಮ NCERT ಸಾಕು ಅಂತೀನಿ, ಸಾಕು ಅಂತೀರಾ? ಕೆ-ಸೆಟ್ ಲೆವೆಲ್ ಕೆ-ಸೆಟ್ಟಿಗೆ ಸಾಕು ಅಂತ ಸಾಕು ನೀವು ಅಂತೀನಿ. ಹೇಳ್ತೀರಾ? ಯಾಕಂದ್ರೆ ನೀವು ಕೆ-ಸೆಟ್ಗೆ ನೀವು ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ ಫುಲ್ ನೀವು ಅಟ್ಲೀಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ನೀವು ಮಾರ್ಕ್ ಮಾಡಿಕೊಂಡು ಅಥವಾ ಹೈಲೈಟ್ ಮಾಡ್ಕೊಂಡು ಟೆಕ್ಸ್ಟ್ ಬುಕ್ಗೆ ಲೈಕ್ ಫೈನಲ್ ಎಕ್ಸಾಮ್ ಟೈಮಲ್ಲಿ ನೀವು Okay. ಅಟ್ಲೀಸ್ಟ್ ಹೈಲೈಟ್ ಪಾಯಿಂಟ್ಸ್ನ ರಿವೈಸ್ ಮಾಡಿದ್ರೆ ನೀವು ಆರಾಮ್ಸೆ ಕೆ-ಸೆಟ್ ಮಾರ್ಕ್ಸನ್ನು ತೆಗಿಬೋದು ಕೆಮಿಸ್ಟ್ರಿಲ್ಲ. ಓಕೆ. ಫಿಸಿಕ್ಸ್ ಬಂದು ನೀವು ಪ್ರಾಬ್ಲಮ್ ಜಾಸ್ತಿ ಸಾಲ್ವ್ ಮಾಡಬೇಕು. ಹಾಂ. ಸೊ ನಂದು ಅದೇ ಒಪಿನಿಯನ್ ಇದ್ದಿದ್ದು. ಮತ್ತು ಇನ್ನೊಂದು ಕೆಮಿಸ್ಟ್ರಿಲಿ ಒಂದು ಕಷ್ಟ ಆಗ್ಬೋದು ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ. ಈ ಕೆಮಿಸ್ಟ್ರಿಲೇ ಮೋಸ್ಟ್ ಒಬ್ಬೊಬ್ರಿಗೆ ಅನ್ಸೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ Correct. ಬಗ್ಗೆ ತುಂಬ ವಾಸ್ಟ್ ಸಿಲೆಬಸ್ ಅದು. ಹೌದು. ಮತ್ತೆ ಕೆ-ಸೆಟ್ಟಲ್ಲೇ ಕೇಳ್ತಾರೆ, ಹೆಂಗ್ ಬೇಕಾದ್ರೂ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಆಹಾ. JEE ಅಂತೂ ಏನಾರು ಲೈಕ್ ಆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಇಲ್ಲ, ಬಟ್ ರಿಲೇಟಬಲ್ ಇರುತ್ತೆ, ಅವೆಲ್ಲ ಕೇಳ್ತಿದ್ದು. ಓಕೆ. ಆರ್ಗ್ಯಾನಿಕ್ಸ್ ಕೆಮಿಸ್ಟ್ರಿಗೆ ನಾನು GRB ಅವ್ರದ್ದು ಬೈ R. ತಂಡನ್ ಅಂತ ಒಂದು ಬುಕ್ ಇತ್ತು. ಓಕೆ. ಸೊ ಅದೆಲ್ಲ ಟಾಪಿಕ್ ವೈಸ್ ಕ್ವಶನ್ಸ್ ಇತ್ತು, ಮತ್ತು ಟಾಪಿಕ್ ರಿಯಾಕ್ಷನ್ ಏನು ಯೂಸು, ಲೈಕ್ ಅಪ್ಲಿಕೇಶನ್ನು, ಮತ್ತು ಅದು ಹೆಂಗೆ ಆಗ್ತಿತ್ತು ಅವೆಲ್ಲ ಇತ್ತು ಆ ಬುಕ್ಕಲ್ಲಿ. ಓಕೆ. ಸೊ ನಾನು ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅದನ್ನು ರೆಫರ್ ಮಾಡಿದೆ. ಓಕೆ. ಓಕೆ. ಈಗ ಇವ್ರು ಹೇಳಿದಂಥ ರೆಫರೆನ್ಸ್ ಬುಕ್ ಯಾವ್ದು ಇವ್ರು ಮಾಡಿದ ರೆಫರೆನ್ಸು, ನಾನು ಅದರದ್ದು ಇದರಲ್ಲಿ ಕೊಡ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಈ ವಿಡಿಯೋದಲ್ಲಿ, ನೀವು ಕೂಡ ರೆಫರ್ ಮಾಡ್ಬೋದು. ಪ್ಲಸ್ NCERTನೂ ಕೂಡ ನೀವು ಅಂದರೆ ಬೇಸಿಕ್ಕಾಗಿ ಹೇಳೋದು ಪ್ರಾಕ್ಟೀಸು, ಪ್ರೀವಿಯಸ್ ಇಯರ್ ಕ್ವಶನ್ಸು, ಮಾಕ್ ಟೆಸ್ಟು, NCERT ಆಯಿತಾ. ಸೊ ಇವ್ರು ಇದಿಷ್ಟನ್ನು ಹೇಳ್ತಾ ಇದ್ದಾರೆ. ಇದಾದ ನಂತರ ಈಗ ನಿಮ್ಮದು PUC ಆಯಿತು, ರಿಸಲ್ಟ್ ಬಂತು, ಒಳ್ಳೆ ಬಂತು, ನೀವು ಬಿಟ್ಸೆಟ್ ಕೂಡ ಬರ್ದಿದ್ರಲ್ಲ, ಬರ್ದಿದ್ದೆ. ಅದು ಕೂಡ ಕ್ಲಿಯರ್ ಆಗಿತ್ತಲ್ಲ? ಅದು ಸಿಕ್ಕಿತ್ತು ನನಗೆ, ತ್ರಿಬಲಿ ಸಿಕ್ಕಿತ್ತು. ಓಕೆ. ನಿಮಗೆ ಬೇಕಾದ ಬ್ರಾಂಚ್ ಸಿಕ್ಕಿರಲಿಲ್ಲ. ಸಿಕ್ಕಿಲ್ಲ. ಎಲ್ಲಿ ಸಿಕ್ಕಿದ್ದಿತ್ತು, ಯಾವ ಇದರಲ್ಲಿ? ಹೈದರಾಬಾದ್. ಕ್ಯಾಂಪಸ್. ಓಕೆ. ಹೈದರಾಬಾದ್ ಕ್ಯಾಂಪಸಲ್ಲಿ ಬಿಟ್ಸೆಟ್ ಕೂಡ ಕ್ಲಿಯರ್ ಮಾಡಿದ್ರು ವರುಣ್ ಅವರು. ಓಕೆ. ವರುಣ್ ಅವರು, ಈಗ ನಿಮ್ಮದು PUC ಆಯಿತು, KCET ಆಯಿತು, ಎಲ್ಲದರಲ್ಲೂ ಒಳ್ಳೆ ಬಂತು. ಅದಾದ ನಂತರ ಒನ್ಸ್ ಆಫ್ಟರ್ ಇದಾದಮೇಲೆ ನೆಕ್ಸ್ಟ್ ಇರೋದು ಮೇನ್ ಇಂಪಾರ್ಟೆಂಟ್ ಸ್ಟೇಜು, ಯಾವ ಕಾಲೇಜಿನ ಸೆಲೆಕ್ಟ್ ಮಾಡಬೇಕು, ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ಗಳು ಇದ್ದಿತ್ತಾ? ತುಂಬಾ ಆಯ್ತು. ಲೈಕ್ ನಾನು ಒಂದು ಒಂದು 5 ಎಕ್ಸಾಮ್ಗಳು ಬರ್ದಿದ್ದೆ. ಓಕೆ. BIT ಅಂತ ಒಂದು ಎಕ್ಸಾಮ್ ಇದೆ, ಅದು ಬರ್ದಿದ್ದೆ, ಅದು ಪಾಸ್ ಆಗಿ ಅದರಲ್ಲೂ CS ಸಿಕ್ಕಿತ್ತು ನನಗೆ. ಓಕೆ. ನೆಕ್ಸ್ಟ್ ಕೆ-ಸೆಟ್ ಬರ್ದಿದ್ದೆ, ಓಕೆ. ಅದಾದ್ಮೇಲೆ ಕಾಮೆಡ್ಕೇನು ಬರ್ದಿದ್ದೆ, ಕಾಮೆಡ್ಕೇನು ಒಳ್ಳೆ ರ್ಯಾಂಕ್ ಇತ್ತು. ಅದಾದ್ಮೇಲೆ JEEನೂ ಬರ್ತಿದ್ದೆ. ಹೌದು. JEEಲೂ ಆಪ್ಷನ್ಸ್ ಇತ್ತು, ಬಟ್ ನಾನು ನಾರ್ತ್ ಇಂಡಿಯಾ ಹೋಗ್ಬೇಕಿತ್ತು. ಓಕೆ. NIT ಬಂದಿತ್ತಾ ನಿಮಗೆ? NIT ಸಿಕ್ತಿತ್ತು. ಯಾವುದು ಬ್ರಾಂಚ್ ಸಿಕ್ಕಿದ್ದು? ಲೈಕ್ ಅಂದ್ರೆ ನಾವು ಸೂರತ್ ಕಲ್ ನೋಡ್ತೀವಿ ಏನ್ ಮಾಡ್ತೀವಿ. ಹೌದು. ಸೂರತ್ ಕಲ್ ಮೈನಿಂಗ್ ಅಥವಾ ನಾನು ಕಾಯ್ದಿದ್ದೆ ಫೈನಲ್ ರೌಂಡ್ಗೆಲ್ಲ ಸಿವಿಲ್ ಸಿಗೋದು, ಓಕೆ. ಬಟ್ ನಾನು ಅದನ್ನ ಇಲ್ಲ ಸಿವಿಲ್ ಅಲ್ಲ ಓಕೆ ಬೇಡ ಅಂತ. ಓಕೆ. ಬಿಟ್ಸು ಬರ್ದಿದ್ದೆ, ಓಕೆ. ಬಿಟ್ಸು ಅಲ್ಲೂ ಸಿಕ್ತಿತ್ತು ನನಗೆ. ಓಕೆ. ಅದಾದ್ಮೇಲೆ ಅಷ್ಟೇ, ಇಷ್ಟು ಎಕ್ಸಾಮ್ಸ್ ಬರ್ದಿದ್ದೆ. ಅಂದ್ರೆ ನಿಮ್ಗೆ ತುಂಬಾ ಇದ್ದಿತ್ತು, ಕನ್ಫ್ಯೂಷನ್ಸ್ ತುಂಬಾ ಇದ್ದಿತ್ತು, ತುಂಬಾ ಇತ್ತು. ಎಲ್ಲಿ ಹೋಗೋದು ಅಂತ. ಓಕೆ. ಆವಾಗ ನಿಮ್ಗೆ ಏನಾದ್ರು ಸೊಲ್ಯೂಷನ್ ಏನಾದ್ರು ಇದಾಗಿತ್ತಾ ಕೌನ್ಸಿಲಿಂಗಿಗೆ? ಅದೇ ಲೈಕ್ ಬೇಸಿಕ್ಲಿ ನಮ್ಮ ಅಪ್ಪ ಎಲ್ಲ ಅವ್ರ ಫ್ರೆಂಡ್ಸ್ ಕೇಳ್ತಿದ್ರು, ಯಾರ್ಯಾರು ಅವ್ರವ್ರ ಲೈಕ್ ನಮ್ಮ ಅಪ್ಪ ಫ್ರೆಂಡ್ಸ್ ಮಕ್ಕಳು ಆ ಕಾಲೇಜಲ್ಲಿ ಓದಿರ್ತಿದ್ರು. ಓಕೆ. BIT ಒಬ್ಬ ನಮ್ಮ ಅಪ್ಪನ ಫ್ರೆಂಡ್ ಮಗ ಓದ್ತಿದ್ದ, ಅವ್ರಿಗೆ ಫೋನ್ ಮಾಡೆಲ್ಲ ಕೇಳ್ತಿದ್ವಿ. ಓಕೆ. ಇನ್ನೊಂದು NIT ಓದೋರ್ಗೆಲ್ಲ ಕೇಳ್ತಿದ್ವಿ. ಓಕೆ. ಆಮೇಲೆ ನೆಕ್ಸ್ಟ್ ನೀವು ಸಿಕ್ಕಿದ್ರಿ ಓಕೆ. ಯೂಟ್ಯೂಬ್ ನಮ್ಮಪ್ಪ ಹಂಗೆ ಲೈಕ್ ಕೆ-ಸೆಟ್ ಬಗ್ಗೆ ನೋಡ್ಬೇಕಾದ್ರೆ ನೀವು ಸಿಕ್ಕಿದ್ರಿ. ಯಾ ನಮ್ಮ ಕರೆಕ್ಟ್. ಅಪ್ಪಂಗೆ ನೀವು ಇಷ್ಟ ಆದ್ರಿ. ಹಾ. ಸೊ ನಿಮ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿ ನಿಮ್ಮಿಂದ ನಾವು ಒಪಿನಿಯನ್ಸ್ ಎಲ್ಲ ಓಕೆ. ತಗೊಂಡ್ವಿ. ಓಕೆ. ಸೊ ಸೊ ನಿಮ್ಗೆ ಕೌನ್ಸಿಲಿಂಗ್ ಅನ್ನೋದು ಸ್ಮೂತ್ ಆಗಿ ಹೋಯ್ತು. ನಮ್ಮ ಕಡೆಯಿಂದ ಗೈಡೆನ್ಸ್ ನಿಮ್ಗೆ ಪರ್ಫೆಕ್ಟ್ ಆಗಿದೆ. ಪರ್ಫೆಕ್ಟ್. ಸೊ ಏನು ಪ್ರಾಬ್ಲಮ್ ಆಗಿಲ್ಲ. ಓಕೆ. ಸೊ ಇವಾಗ ನೀವು RVC ಯಲ್ಲಿ ಓದ್ತಾ ಇದ್ದೀರಾ. ಸೊ ಇದು ನಿಮ್ಗೆ RVC ಯಲ್ಲಿ ಎಷ್ಟನೇ ರೌಂಡಲ್ಲಿ ಇದಾಯ್ತು? ಸೆಕೆಂಡ್ ರೌಂಡ್ ಅಲ್ಲಿ. ಸೆಕೆಂಡ್ ರೌಂಡಲ್ಲಿ ಕಂಪ್ಯೂಟರ್ ಸೈನ್ಸ್ ಆಯಿತು, ಫಸ್ಟ್ ರೌಂಡಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಆಗಿತ್ತು, ಆಯ್ತು. ಸರಿ ಅಲ್ಲ? ಓಕೆ.
ಈಗ ಪಿ ಯು ಸಿ ರಿಸಲ್ಟ್ ಬಂದಾದ್ಮೇಲೆ ಕೆ ಸಿ ಟಿ ರಿಸಲ್ಟ್ ಬಂದಾದ್ಮೇಲೆ ತುಂಬ ಕನ್ಫ್ಯೂಷನ್ಸ್ಗಳಾಯಿತು. ಬಟ್ ಎಟ್ ದ ಎಂಡ್ ಆಫ್ ದ ಡೇ ನಿಮಗೆ ಕೆ ಸಿ ಟಿ ಥ್ರೂ, ಈವನ್ ಕಾಮಿಡಿಕೆ ಥ್ರೂನು ಕೂಡ ಆರ್ ವಿ ಸಿ ಆಗಿತ್ತು, ಕೆ ಸಿ ಟಿ ಥ್ರೂ ಕೂಡ ಆರ್ ವಿ ಸಿ ಆಗಿತ್ತು. ಬಟ್ ಫೀಸ್ ವೈಸ್ ನೀವು ಕೆ ಸಿ ಟಿ ಥ್ರೂ ಆರ್ ವಿ ಸಿನ ಚೂಸ್ ಮಾಡ್ಕೊಂಡ್ರಿ ಅಲ್ವಾ. ಸೊ ಇಂಜಿನಿಯರಿಂಗ್, ಇವಾಗ ಇಂಜಿನಿಯರಿಂಗ್ ಎಂಟ್ರಿ ಆದರೆ ತುಂಬ ಜನರಿಗೆ ಇಂಜಿನಿಯರಿಂಗ್ ಎಂಟ್ರಿ ಆದಾಗ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಯಾವುದೋ ಮೂವೀಸನ್ನು ನೋಡಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ. ಸೊ ಹೇಗಿದೆ ಇವಾಗ ಲೈಫು, ಇಂಜಿನಿಯರಿಂಗ್ ಲೈಫು? ಒಂದ್ ಹೇಳ್ತೀನಿ, ಮೂವಿಗೂ ರಿಯಲ್ ಲೈಫ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಓಕೆ ಯೂಶಲಿ ಈಗ ಇಂಡಿಯಾದಲ್ಲೇ ಸ್ಟೂಡೆಂಟ್ ಆಫ್ ಇಯರ್ ನೋಡಿ ಕಾಲೇಜ್ ಲೈಫ್ ಆ ಥರ ಇರುತ್ತೆ ಅಂತಾರೆ. ಬಟ್ ಆ ಥರ ಇರಲ್ಲ. ಅದು ಲೈಕ್ ನಾರ್ಮಲ್ ಸ್ಕೂಲ್ ಥರನೇ ಇದೆ ಅನಿಸ್ತೀನಿ. ಬಟ್ ನಿಮ್ಗೆ ಜಾಸ್ತಿ ಫ್ರೀಡಮ್ ಇರುತ್ತೆ, ನಿಮ್ಗೆ ಎಕ್ಸ್ಪ್ಲೋರ್ ಮಾಡೋಕೆ ಆಪರ್ಚುನಿಟಿ ಇರುತ್ತೆ. ಮತ್ತು ಕಾಲೇಜ್ ಕಡೆಯಿಂದ ನಿಮ್ಗೆ ಸುಮಾರು ಆಪರ್ಚುನಿಟೀಸ್ ಬರುತ್ತೆ, ಫ್ರೆಂಡ್ಸು ಆಗ್ತಾರೆ, ಲೈಫು ಚೆನ್ನಾಗಿರುತ್ತೆ, ಎಂಜಾಯೂ ಮಾಡ್ತೀರಾ. ಬಟ್ ಆ ಮೂವಿ ನೋಡೋದಷ್ಟು ಎಂಜಾಯ್ ಮಾಡಲ್ಲ ನೀವು. ಯಾಕಂದ್ರೆ ಇಲ್ಲೂ ಎಕ್ಸಾಮ್ಸ್ ಇರುತ್ತೆ, ಇಲ್ಲೂ ನೀವು ಪ್ಲೇಸ್ಮೆಂಟ್ಸ್ ಅಂತ ನೀವು ಲೈಕ್ ಕಷ್ಟಪಡ್ಬೇಕು, ಅವೆಲ್ಲ ಇರುತ್ತೆ. ಮತ್ತೆ ಸೊ ಅಂದರೆ ಪಿ ಯು ಸಿಗೂ ಮತ್ತು ಇಂಜಿನಿಯರಿಂಗು ದೇರ್ ಇಸ್ ಅ ಲಾಟ್ಸ್ ಆಫ್ ಡಿಫ್ರೆನ್ಸ್ ಅಲ್ವಾ. ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಯಾಕಂದರೆ ಇಲ್ಲಿ ನಿಮಗೆ ಪ್ರೊಫೆಷ್ನಲ್ ಇದಾಗಿರುತ್ತೆ, ಯಾಕಂದರೆ ಜಾಬ್ ಬಗ್ಗೆ ಮಾಡಬೇಕು. ಪಿ ಯು ಸಿಯಲ್ಲಿ ಜಸ್ಟ್ ಸ್ಟಡೀಸ್, ಬಟ್ ಇಂಜಿನಿಯರಿಂಗ್ ಬಂದಾದಮೇಲೆ ನಿಮಗೆ ಜಾಬ್ ಮಾಡ್ಕೊಳ್ಬೇಕು. ಮತ್ತು ಅಲ್ಲಿ ಕೂಡ ನೀವು ಮೈಸೂರಿನವರು, ನೀವು ಬಂದಿದ್ದು ಬೆಂಗಳೂರಿಗೆ, ಇಲ್ಲಿ ಫ್ರೆಂಡ್ಸನ್ನು ಮಾಡ್ಕೊಳ್ಳುವಾಗ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಇಂಜಿನಿಯರಿಂಗಲ್ಲಿ ಫ್ರೆಂಡ್ಸ್ ಸೆಟ್ ಆಗೋದು? ನಾನು ಪರ್ಸ್ನಲಿ ನಾನು ಎಕ್ಸ್ಟ್ರಾವರ್ಟ್ ಥರ, ಓಕೆ ನಾನು ಫ್ರೆಂಡ್ಸ್ ಬೇಗ ಮಾಡ್ಕೋತೀನಿ. ಓಕೆ ಮತ್ತೆ ಮೈಸೂರಿಂದನೂ ಇಬ್ರು ಮೂರು ಜನ ಪರಿಚಯ ಇದ್ರು. ಓಕೆ ನನ್ನ ರೂಮ್ಮೇಟ್ Okay. ಮೈಸೂರವನೇ. Okay. ನಾನು ಒಂದು 10th ಅಲ್ಲಿ ಎಲ್ಲ ಒಂದ್ಸತಿ ಮೀಟ್ ಆಗಿದೆ Okay. ಟ್ಯೂಷನ್ ಅಲ್ಲೇ. ಹಾಂ ಹಾಂ ಇಲ್ಲಿ ಬಂದ್ಮೇಲೆ ಪರಿಚಯ ಆಗಿದ್ದು. ಓಕೆ ಆ ಥರನೂ ಫ್ರೆಂಡ್ಸ್ ಸಿಗ್ತಾರೆ ನಿಮಗೆ. ಪ್ಲಸ್ ನೀವು ಕ್ಲಾಸ್ ಮೇಟ್ಸು ಇರ್ತಾರೆ, ಹಾಸ್ಟೆಲ್ ಮೇಟ್ಸ್ ಅಂತ ಇರ್ತಾರೆ. ಹಾಸ್ಟೆಲ್ ಮೇಟ್ಸ್ ಅಂತೂ ತುಂಬಾ ನೀವು ಒಳ್ಳೆ ಬಾಂಡ್ ಆಗುತ್ತೆ, ಓಕೆ ಅವ್ರ ಜೊತೆ ನೀವು ತುಂಬಾ ಮಜಾ ಮಾಡ್ತೀರಾ. ಸೊ ಫ್ರೆಂಡ್ಸ್ ಮಾಡ್ಕೊಂಡು ನಿಜ ಈಸಿ ಇರುತ್ತೆ, ನೀವು ಅವೆಲ್ಲ ತಲೆ ಕೆಡ್ಸ್ಕೊಬೇಡಿ. ನೀವು ಮಾತಾಡಕ್ ಕಲಿಬೇಕು, Okay. ನೀವು ಸೋಷಿಯಲೈಸ್ ಆಗ್ಬೇಕು. ನೀವು ಮಾತಾಡಿದ್ರೆ ಅವರು ಮಾತಾಡ್ತಾರೆ, ನೀವೇ ಮಾತಾಡ್ಲಿಲ್ಲ ಅಂದ್ರೆ ನಿಜ ಯಾರು ಓಕೆ 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 ಅಂದರೆ ಇಂಟ್ರೋವರ್ಟ್ ಆಗಿರಬಾರ್ದು, ನೀವು ಹೋಗಿ ಅಪ್ರೋಚ್ ಮಾಡುವಂತ ಇದ್ದಿದ್ರೆ ಸೊ ಫ್ರೆಂಡ್ಸ್ ಇದೇನು ಪ್ರಾಬ್ಲಮ್ ಇಲ್ಲ ಅಲ್ವಾ. ಇಲ್ಲ. ಸೊ ಓವರ್ ಆಲ್ ಆಗಿ ಇಂಜಿನಿಯರಿಂಗ್ ಇವಾಗ ಯಾವುದಾದ್ರೂ ಕ್ಲಬ್ ಅಥವಾ ಏನಾದರೂ ಕಲ್ಚರಲ್ ಆಕ್ಟಿವಿಟಿ, ಸ್ಪೋರ್ಟ್ಸ್ ಆಕ್ಟಿವಿಟಿ ಯಾವ್ದ್ರಲ್ಲಾದ್ರೂ ಇನ್ವಾಲ್ವ್ ಆಗ್ತಾ ಇದ್ದೀರಾ ಇವಾಗ? ನಾನು ಆಗ್ತೇನೆ. ನಾನು ನಮ್ಮ ಕಾಲೇಜ್ NSS ಅಲ್ಲಿ ಇದ್ದೀನಿ. ಓಕೆ ಅದಾದ್ಮೇಲೆ ನಮ್ಮ ರೀಸೆಂಟ್ ಫೆಸ್ಟ್ ಆಯ್ತು, Okay. ಅದು ಆರ್ಗನೈಸಿಂಗ್ ಕಮಿಟಿಲೂ ಇದ್ದೆ ನಾನು. ಓಕೆ ಸೊ ಆದಷ್ಟು ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ ನಾನು. ಓಕೆ ಓಕೆ ಸೊ ನಾನು ಹೇಳೋದು, ಕೆಲವೊಂದು ಬಾರಿ ಏನಾಗುತ್ತೆ ಸ್ಟೂಡೆಂಟ್ಸ್ಗಳಿಗೆ ಒಳ್ಳೆ ರ್ಯಾಂಕ್ ಬಂದಿರ್ತಾರೆ, ಬಟ್ ರಾಂಗ್ ಕೌನ್ಸಿಲಿಂಗ್ ಅಥವಾ ರಾಂಗ್ ಡಿಸಿಷನ್, ದೇ ಮೈಟ್ ಎಂಡ್ ಅಪ್ ಇನ್ ಅ ಬ್ಯಾಡ್ ಕಾಲೇಜ್ ಅಂದರೆ ಅವರಿಗೆ ಡಿಸರ್ವ್ ಆಗೋ ಕಾಲೇಜನ್ನು ಬಿಟ್ಟು ಬೇರೆ ಕಡೆನೂ ಕೂಡ ಲ್ಯಾಂಡ್ ಅಪ್ ಆಗ್ತಾರೆ ಅಲ್ವಾ. ಸೊ ಅಂಥವ್ರಿಗೆ ನೀವೇನು ಹೇಳ್ತೀರಾ? ನಿಮ್ಮದು ರ್ಯಾಂಕ್ ಬಂದಿರುತ್ತೆ, ಮಾರ್ಕ್ಸ್ ಬಂದಿರುತ್ತೆ, ಎಲ್ಲದೂ ಬಂದಿರುತ್ತೆ. ಸೊ ಕೌನ್ಸಿಲಿಂಗಲ್ಲಿ ಒಂದು ಮಿಸ್ಟೇಕ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಇದನ್ನು ನೀವು ಹೌದು ಅಂತ ಒಪ್ಕೊಳ್ತೀರಾ ಅಥವಾ ನಿಮ್ಮ ಪ್ರಕಾರ ಹೌದು ಹೌದು ಅದು ಅಂತ ಒಪ್ಕೋತೀನಿ. ಖಂಡಿತ ಅಲ್ಲ? ಓಕೆ ಓಕೆ ಒಂದು ಎಕ್ಸಾಮ್ ಕೊಡ್ಬೇಕಂತ. ಯಾ ಕೊಡಿ. ನಮ್ಮ ಫ್ರೆಂಡಿಗೆ ಅವನಿಗೆ ಏನಾಯ್ತಂದ್ರೆ ಕಾಮಿಡಿಕೆಯಲ್ಲೇ ಅವ್ನ್ ರ್ಯಾಂಕ್ ಬಂದಿತ್ತು, Okay. ಚೆನ್ನಾಗಿ ರ್ಯಾಂಕ್ ಬಂತು. ಅವ್ನು ಮೈಸೂರಲ್ಲಿ ಒಂದು ಒಳ್ಳೆ ಕಾಲೇಜ್ ಸಿಕ್ತು ಬ್ರಾಂಚ್. ಓಕೆ ಅವನು ಏನ್ ಮಾಡ್ದೆ, KSET ಕಾಯ್ಲಿಲ್ಲ. ಓಕೆ KSET ರಿಸಲ್ಟ್ ಲೇಟ್ ಆಗಿ ಬಂತು. ಓಕೆ ಹಾಂ ಕಾಮಿಡಿಗೆ ಕೌನ್ಸಿಲಿಂಗ್ ಶುರು ಆಗೋಯ್ತು, KSET ರಿಸಲ್ಟ್ ಕಮ್ಮಿ ಇನ್ನೂ ಬರ್ಲಿಲ್ಲ. ಓಕೆ ಅವನ ಆ ಥರದಲ್ಲಿ ಹೋಗಿ ಕಾಲೇಜ್ ಸೇರ್ಕೊಬಿಟ್ಟ, ಅಡ್ಮಿಷನ್ ಆಗಿಬಿಟ್ಟ. ಅಡ್ಮಿಷನ್ ಆಗ್ಬಿಟ್ಟ. ಓಕೆ ಆಮೇಲೆ KSET ರಿಸಲ್ಟ್ ಬಂತು, ಓಕೆ KSET ಅಲ್ಲಿ ಒಳ್ಳೆ ರ್ಯಾಂಕ್ ಬಂತು. ಓಕೆ ಸೇಮ್ ಕಾಲೇಜ್ ಸೇಮ್ ಸೀಟ್ ಸಿಗೋದು, ಓ ಕಮ್ಮಿ ಫೀಸ್ ಅಲ್ಲಿ. ಫೀಸ್ ಕಡಿಮೆ ಆಗ್ತಾ ಇತ್ತು. ಅವನು ಅದೊಂದು ರಿಗ್ರೆಟ್ ಹಾ ಮಾಡ್ಕೊಂಡ. ಓಕೆ ಸೊ ಅದು ಗೈಡೆನ್ಸ್ ಬೇಕು ಅಂತ ನೀವು ಹೇಳೋದು. ಬೇಕು ಅಂತ ಹೇಳಿ. ನೀವು ಕಾಮಿಡಿಗೆ KCET ಎರಡನ್ನು ಬರೆದು, ಯಾಕಂತ ಕೇಳಿದ್ರೆ ಎಲ್ಲರಿಗೂ ನಾನು ಯಾಕೆ ಹೇಳ್ತಾ ಇದ್ದೇನೆ ಕೇಳಿದ್ರೆ, KCET ಅಲ್ಲಿ ನಿಮಗೆ ಫೀಸ್ ಎಷ್ಟಿರುತ್ತೆ? 1,50,000 ಅಪ್ ಟು. ಕಾಮಿಡಿಕೆಯಲ್ಲಿ ಫೀಸ್ ಎಷ್ಟಿರುತ್ತೆ? 3,50,000 ಪರ್ ಇಯರ್ ನಾನು ಹೇಳ್ತಾ ಇರೋದು. ಸೊ ಆಲ್ಮೋಸ್ಟ್ 3 ಟೈಮ್ಸ್ ನೀವು ಪೇ ಮಾಡಬೇಕು. ಸುಮ್ಮನೆ ಎಕ್ಸ್ಟ್ರಾ ಮನಿಯನ್ನು ಯಾಕೆ ಕೊಡ್ತೀರಾ? ಸೊ ಯಾರಿಗೆ ಗೊತ್ತಿದೆ ನಾವು ಕೌನ್ಸಿಲಿಂಗ್ ಗೈಡೆನ್ಸನ್ನು ಕೊಡ್ತೇವೆ, ಗೊತ್ತಿದ್ದವ್ರ ಜೊತೆ ನೀವು ಕೌನ್ಸಿಲಿಂಗನ್ನು ತಗೊಳ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಸರಿನಾ? ಓಕೆ ವರುಣ್, ನಾನು ಇವಾಗ ನಿಮ್ಗೆ ಒಂದಿಷ್ಟು ಕ್ವಶನ್ಸನ್ನು ಕೇಳ್ತೇನೆ. ಇಟ್ ಈಸ್ ಲೈಕ್ ಅ ರ್ಯಾಪಿಡ್ ಫೈರ್ ಕ್ವಶನ್ಸ್. ಓಕೆ ಸೊ ನಿಮ್ಮ ಪ್ರಕಾರ ಒಂದು ಮೋಸ್ಟ್ ಯೂಸ್ಫುಲ್ ಬುಕ್? ನಾನು ಹೇಳೋದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಫುಲ್ 15 ಇಯರ್ಸ್ ಇರೋ ಬುಕ್, MTGದು ಅಥವಾ GRBದು ಸುಮಾರು ಪಬ್ಲಿಕೇಶನ್ ಇದೆ, ಓಕೆ ಅದನ್ನೇ ಇಟ್ಕೊಳ್ಳೇಬೇಕು. ಓಕೆ ಫ್ರೀ ಟೈಮಲ್ಲಿ ಏನೋ ಸಾಲ್ವ್ ಮಾಡೋಕ್ಕಾದ್ರೂ ಟ್ರೈ ಮಾಡಿ. ಓಕೆ ಫಾರ್ ಕಾಮಿಡಿಗೆ? ಕಾಮಿಡಿಕೇನು ಸೇಮ್, KCET ಕಾಮಿಡಿಕೆ ಆಲ್ಮೋಸ್ಟ್ ಸೇಮ್ ಟೈಪ್ ಆಫ್ ಕ್ವಶನ್. ಓಕೆ ಯಾವುದು ಸ್ಪೆಸಿಫಿಕ್ ಬುಕ್ ಅಂತ ಏನಿಲ್ಲ, ಇಲ್ಲ, Same- ಸೇಮ್ ಟೈಪ್ ಆಫ್ same. ಕ್ವಶನ್. ಓಕೆ ಒಂದು ಹ್ಯಾಬಿಟ್, ನಿಮ್ಮ ಒಂದು ಹ್ಯಾಬಿಟ್, ಡೇ ಟು ಡೇ ಹ್ಯಾಬಿಟ್ ನಿಮ್ಗೆ ಹೆಲ್ಪ್ ಆಗಿರೋ ಒಂದು ಹ್ಯಾಬಿಟನ್ನ ಇದು ಮಾಡೋದಿದ್ರೆ? ನಾನು ಬ್ರೇಕ್ಸ್ ತಗೋತಿದ್ದೆ Okay. ಕಂಟಿನ್ಯೂಸ್ ಒಂದು 2 to 3 ಅವರ್ಸ್ ಓದ್ಬಿಟ್ಟು ಓಕೆ ಒಂದು ಲೈಕ್ ಮಿನಿಮಮ್ 10-15 ಮಿನಿಟ್ಸ್ ಬ್ರೇಕ್ ತಗೋತಿದ್ದೆ. ಓಕೆ ಒಂದೊಂದ್ಸತಿ ಸುಮ್ಮನೆ ಗಾಡಿ ಎತ್ಕೊಂಡು ಆಚೆ ಹೋಗಿ ಲೈಕ್ ಒಂದು ಫ್ರೆಶ್ ಏರ್ ಒಳಗೆ ತಗೊಂಡು ಓಕೆ ಒಂದು ರೌಂಡ್ ಹಾಕೊಂಡು ಬರ್ತಿದ್ದೆ. ಓಕೆ So ನನ್ನ ಆ ಹ್ಯಾಬಿಟ್ ಇಂದ ನನ್ಗೆ ಅಷ್ಟೊಂದು ಸ್ಟ್ರೆಸ್ ಅನ್ಸಲಿಲ್ಲ. ಅನಿಸ್ಲಿಲ್ಲ. ಓಕೆ ಈಗ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ತುಂಬ ಡಿಸ್ಟ್ರಾಕ್ಷನ್ ಇದೆ. ಆ ಡಿಸ್ಟ್ರಾಕ್ಷನ್ನ ಯಾವುದಾದ್ರೂ ಒಂದು ಡಿಸ್ಟ್ರಾಕ್ಷನ್ ಅವಾಯ್ಡ್ ಮಾಡಬೇಕು ಅಂತಿದ್ರೆ ಯಾವ ಡಿಸ್ಟ್ರಾಕ್ಷನ್ ಅವಾಯ್ಡ್ ಮಾಡ್ಬೋದು? ಫ್ರೆಂಡ್ಸ್ ಅಂತೀನಿ.
ಫ್ರೆಂಡ್ಸಾ? ಈಗ ಒಬ್ಬೊಬ್ರು ಇರ್ತಾರೆ ಫ್ರೆಂಡ್ಸ್, ಲೈಕ್ ಅವರು ಅವ್ರ ಮನೇಲೆಲ್ಲ ಒಬ್ಬೊಬ್ರು ಮನೇಲೆಲ್ಲ ಚಿಲ್ ಇರ್ತಾರೆ, ಓಕೆ, ಅವರೆಲ್ಲ ಓದಲ್ಲ. ಓಕೆ, ಲೈಕ್ ಅವ್ರ ಐಡಿಯಾ ನಮ್ಮ ಮೇಲೆ ಪುಷ್ ಮಾಡಕ್ ಟ್ರೈ ಮಾಡ್ತಾರೆ. ಓಕೆ, ಹಾ, ನಾನು ಓದ್ತಿಲ್ಲ, ನೀನ್ ಯಾಕೆ ಓದ್ತಿದ್ಯಾ ಅಂತ. ಓಕೆ, ಸೊ ಅಂತ ಫ್ರೆಂಡ್ಶಿಪ್ ಬಿಡ್ಬೇಡಿ ಅಂತ ಅನ್ನಲ್ಲ. ಹಾ, ಹಾ, ನೀವ್ ನಿಮ್ ಗೋಲ್ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಓಕೆ, ಅವ್ರ ಗೋಲ್ ಬೇರೆ, ನಿಮ್ ಗೋಲ್ ಬೇರೆ. ಓಕೆ, ಅವ್ನು ಓದ್ತಿಲ್ಲ ಅಂತ ನೀವು ಓದಕ್ಕೆ ಏನಿಲ್ಲ. ಓಕೆ, ಸೊ ನೀವು ಲೈಕ್ ಆದಷ್ಟು ಫೋಕಸ್ ಮಾಡಕ್ ಟ್ರೈ ಮಾಡಿ. ಓಕೆ. ನಿಮ್ಮ ಗೋಲನ್ನು ನೀವು ಮರಿಬೇಡಿ. ಹ್ಮ್. ಸೊ ಅವ್ರ ಜೊತೆ ಎಷ್ಟು ಬೇಕೋ ಅಷ್ಟೇ ಕೇರಿ ಅಂತ ನೀವು ಹೇಳೋದು, ಕರೆಕ್ಟಾ? ಆ್ಯಂಡ್ ಒನ್ ಅಡ್ವೈಸ್ ಆರ್ ಒನ್ ಮೆಸೇಜ್ ಫಾರ್ ದ PUC ಸ್ಟೂಡೆಂಟ್ಸ್. ನಾನು ಹೇಳೋದು, ದಿಸ್ ಇಸ್ ನಾಟ್ ದ ಫೈನಲ್ ಸ್ಟೇಜ್. ಓಕೆ, ಆರಾಮ್ಸಾಗಿ ಮಾಡಿ, ಆಗುತ್ತೆ. ಇದನ್ನ ನೀವು ಜಾಸ್ತಿ ಸ್ಟ್ರೆಸ್ ತಗೋಬೇಡಿ, ಆರಾಮ್ಸಾಗಿ ಮಾಡಿ. ಆಗ್ಲಿಲ್ವಾ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ. ಯಾಕೆ ಯಾರಿಗೂ ಕಾಲೇಜ್ ಸಿಗಲ್ಲ ಅಂತ ಏನಿಲ್ಲ, ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಏನೋ ಬೇರೆ ರೂಟ್ ಸಿಗುತ್ತೆ. ಲೈಕ್ ದಿಸ್ ಇಸ್ ನಾಟ್ ಅ ಫೈನಲ್. ಇಲ್ಲ ಆಗಲಿಲ್ಲ ಅಂತ ನೀವು ಏನು ಲೈಫಲ್ಲಿ ಏನು ಲೈಕ್ ಯು ವಿಲ್ ನಾಟ್ ಬಿ ಸಕ್ಸಸ್ಫುಲ್ ಅಂತ ಏನಿಲ್ಲ. ಯು ವಿಲ್ ಫೈಂಡ್ ಎ ರೂಟ್, ಯು ವಿಲ್ ಬಿ ಸಕ್ಸಸ್ಫುಲ್, ಡೋಂಟ್ ವರಿ. ಓಕೆ, ಓಕೆ. ಸೊ ಇವ್ರು ಹೇಳ್ತಾರೆ, ವರುಣ್ ಅವ್ರು ಹೇಳ್ತಾರೆ, ಸೊ ಏನಿದೆ ಪ್ರೆಸೆಂಟಲ್ಲಿ ನಿಮ್ಗೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ಲಿಕ್ಕಾಗತ್ತೆ ಅಷ್ಟು ಹಾರ್ಡ್ ವರ್ಕ್ ಮಾಡಿ. ಯಾವುದಕ್ಕೂ ಕೂಡ ಜಾಸ್ತಿ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ, ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ, ಆರಾಮಾಗಿ ಪ್ರಿಪರೇಷನ್ ಮಾಡಿ ಅಂತ ವರುಣ್ ಅವ್ರು ಹೇಳ್ತಾರೆ. ಓವರ್ ಆಲ್ ಆಗಿ ಅವ್ರು ಏನು ಹೇಳ್ತಾ ಇದ್ದಾರೆ, NCERT ಬುಕ್ಸನ್ನು ಪ್ರಿಫರ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಮಾಡಿ, ಎಷ್ಟಾಗುತ್ತೆ ಅಷ್ಟು ಮಾಡಿ, ಮತ್ತು ನಿಮ್ಮ ಡೇ ಟು ಡೇ ಆ್ಯಕ್ಟಿವಿಟಿನ ಲೈಕ್ ಸ್ಲೀಪ್ ಇರ್ಬೋದು, ರೆಗ್ಯುಲರ್ ಆಗಿ ಮಾಡಿ, ಫುಡ್ ಇರ್ಬೋದು ಸರಿಯಾಗಿ ತಗೊಳ್ಳಿ, ಆ್ಯಂಡ್ ಜಾಸ್ತಿ ಸ್ಟ್ರೆಸ್ ತಗೊಳ್ಬೇಡಿ ಅಂತ ವರುಣ್ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಪಾಡ್ಕಾಸ್ಟು. ಈ ಪಾಡ್ಕಾಸ್ಟನ್ನು ಎಂಡ್ ಮಾಡಲಿಕ್ಕೆ ಮುಂಚೆ ಒಂದು ಡೌನ್ ದ ಲೈನ್ 2 ಇಯರ್ಸಲ್ಲಿ ಇದೇ ಸ್ಟುಡಿಯೋದಲ್ಲಿ ವರುಣನ್ನು ಕೂರಿಸಿ ಮೋರ್ ದ್ಯಾನ್ 20 lakhs ಪ್ಯಾಕೇಜ್ ಆಗಿದೆ ಅಂತೇಳಿ ಕೂತ್ಕೊಂಡು ನಾನಿಲ್ಲಿ ಗ್ಯಾರಂಟಿ ನಾನು ಪಾಡ್ಕಾಸ್ಟ್ ಮಾಡ್ತೇನೆ ಅಂತ ಕಾನ್ಫಿಡೆನ್ಸ್ಲಿ ಹೇಳ್ತೇನೆ. ಯಾಕಂದರೆ ಈಸ್ ಎಟ್ RVCE, ಈಸ್ ಗುಡ್ ಎಟ್ ಸ್ಟಡೀಸು, ಇದು 100% ಪಕ್ಕ. ಓಕೆ, ಥ್ಯಾಂಕ್ ಯು ವರುಣ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮು. ಇದೇ ರೀತಿ ಈ ಅಚೀವ್ಮೆಂಟ್ ಮುಂದೆನೂ ಕೂಡ ಆಗಲಿ, 30 lakhs 40 lakhs ಪ್ಯಾಕೇಜ್ ಕೂಡ ನಿಮ್ಗೆ ಆಗಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡೋವರ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ನಿಮ್ಗೆಲ್ರಿಗೂ ಗೊತ್ತಿದ್ದಾಗೆ ನಾನು ಕೌನ್ಸಿಲಿಂಗನ್ನು ಪ್ರೊವೈಡ್ ಮಾಡ್ತೇನೆ. ಕೌನ್ಸಿಲಿಂಗ್ ಬಂದುಬಿಟ್ಟು ನಿಮಗೆ KCET ಮತ್ತು ಕಾಮಿಡಿಕೆಗೆ ಇರುತ್ತೆ. ಯಾರ್ಯಾರು KCETಯಲ್ಲಿ ರ್ಯಾಂಕ್ ಬಂದಿರುತ್ತೆ, ಕಾಮಿಡಿಕೆಯಲ್ಲಿ ರ್ಯಾಂಕ್ ಬಂದಿರುತ್ತೆ, ನೆಕ್ಸ್ಟು ಇಂಜಿನಿಯರಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ದವರಿಗೆ ನಾವು ಕೌನ್ಸಿಲಿಂಗನ್ನು ಕೊಡ್ತೇವೆ. ಇಟ್ಸ್ ಅ ಪೇಯ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ. ಸೊ ಈ ಕೌನ್ಸಿಲಿಂಗಲ್ಲಿ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ಕೇಳಿದ್ರೆ, ನೀವೀಗ ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ರ್ಯಾಂಕ್ ಬಂದಿರುತ್ತೆ, ಕೆಲವೊಂದು ಟೈಮ್ ಏನಾಗುತ್ತೆ ಅಂತ ಕೇಳಿದ್ರೆ KCET ಬರ್ದಿರ್ತೀರಾ, ಕಾಮಿಡಿಕೆನೂ ಬರ್ದಿರ್ತೀರಾ. ಸೊ ಏನು ಮಾಡ್ತೀರಾ ನೀವು, KCET ರ್ಯಾಂಕ್ ಬರೋದು ಲೇಟ್ ಆದರೆ ಅಥವಾ KCET ಪ್ರಾಸೆಸ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ನೀವು ಕಾಮಿಡಿಕೆ ಥ್ರೂ ಸೀಟ್ ಸಿಕ್ಕಿದಾಗ ನೀವು ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ. ಸೊ KCET ಮತ್ತು ಕಾಮಿಡಿಕೆಯಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಕಾಮಿಡಿಕೆ ಥ್ರೂ ನೀವು ಅಡ್ಮಿಷನ್ ಆದರೆ ಫೀಸ್ ಅನ್ನೋದು 3 times ಇರುತ್ತೆ, ಅಂದರೆ KCET ಕಂಪೇರ್ ಮಾಡಿದರೆ. ಸೊ ಅಂಥ ಟೈಮಲ್ಲಿ ನೀವು ಜಾಸ್ತಿ ಫೀಸನ್ನು ಕೊಟ್ಟು ಇನ್ ಕೇಸ್ KCETಯಲ್ಲಿ ಸೇಮ್ ಕಾಲೇಜು ಸಿಗುವಂಥ ಅಪಾರ್ಚುನಿಟಿ ಇದ್ದರೂ ಕೂಡ ನೀವು ಮಿಸ್ ಮಾಡ್ತೀರಾ. ಕೆಲವೊಂದು ಟೈಮ್ ಏನಾಗುತ್ತೆ, ಪ್ರಾಸೆಸ್ಗಳು ತುಂಬ ಹೆಕ್ಟಿಕ್ ಇರುತ್ತೆ. KCETಯಲ್ಲಿ ನಿಮಗೆ 3 ರೌಂಡ್ಸ್ ಇರುತ್ತೆ, ಅಂದರೆ ಲಾಸ್ಟ್ ಇಯರ್ 3 ರೌಂಡ್ಸ್ ಇದ್ದಿತ್ತು, ಈ ವರ್ಷನೂ ಕೂಡ 3 ರೌಂಡ್ಸ್ ಇರ್ಬೋದು. ಅಂಥ ರೌಂಡ್ಸ್ಗಳಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ಸಲ್ಲಿ ಇರುತ್ತೆ. ಅಂದರೆ ಹೇಗೆ ನಾನು ಆಪ್ಷನ್ ಎಂಟ್ರಿ ಮಾಡಬೇಕು, ಯಾವ ಬ್ರ್ಯಾಂಚನ್ನು ಎಲ್ಲಿಡಬೇಕು, ಯಾವ ಆರ್ಡ್ರಲ್ಲಿ ಇಡಬೇಕು, ನಾನು ಬ್ಯಾಂಗ್ಳೂರು ಕಾಲೇಜನ್ನು ಪ್ರಿಫರ್ ಮಾಡಬೇಕಾ ಅಥವಾ ನನ್ನ ನೇಟಿವ್ ಕಾಲೇಜನ್ನು ಪ್ರಿಫರ್ ಮಾಡಬೇಕಾ ಅಂತ ತುಂಬ ಡೌಟ್ಸ್ಗಳಿರುತ್ತೆ. ಅಂಥ ಡೌಟ್ಸ್ಗಳನ್ನು ಅಂದರೆ ಏನಾಗುತ್ತೆ ಅಂತ ಕೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು XYZ ಅಂತ ಒಂದು ಕಾಲೇಜ್ ಇದೆ, ABC ಅಂತ ಕಾಲೇಜ್ ಇದೆ. ಎಲ್ಲರೂ ಏನು ಮಾಡ್ತಾರೆ ಕೇಳಿದ್ರೆ ಕಟ್ ಆಫ್ ರ್ಯಾಂಕನ್ನು ನೋಡ್ತಾರೆ. ಸೊ ನನಗೆ ಈ ಕಾಲೇಜ್ ಆಗುತ್ತಂತ ಅದನ್ನು ಅಪ್ಲೈ ಮಾಡಿಬಿಡ್ತಾರೆ. ಬಟ್ ಕಟ್ ಆಫ್ ರ್ಯಾಂಕು ವೇರಿ ಆಗ್ತಾ ಇರುತ್ತೆ, ಯಾಕಂದರೆ ಇಯರ್ ಬೈ ಇಯರ್ ವೇರಿ ಆಗ್ತಾ ಇರುತ್ತೆ. ಇದು ನಿಮ್ಗೆ ಗೊತ್ತಿರೋದಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಕೇಳಿದ್ರೆ, ಕಟ್ ಆಫ್ ರ್ಯಾಂಕ್ ಈಸ್ ನಾಟ್ ದ ಫೈನಲ್. ಕಟ್ ಆಫ್ ರ್ಯಾಂಕ್ PDF ಅಲ್ಲಿ ನಾನು ಎಷ್ಟೋ ಕಾಲೇಜಿಗೆ ಇವತ್ತು ವಿಸಿಟ್ ಮಾಡಿದ್ದೇನೆ, ಕರ್ನಾಟಕದ ಇವತ್ತು ಬೆಂಗಳೂರಿನ ಆಲ್ಮೋಸ್ಟ್ ಒಂದು 60 ಕಾಲೇಜಿಗೆ ವಿಸಿಟ್ ಮಾಡಿದ್ದೇನೆ. ಈಗ ವಿಸಿಟ್ ಮಾಡ್ತಾ ಇದ್ದೇನೆ ಕೂಡ. ನನಗೆ ಕಾಲೇಜಿಗೆ ಹೋದಾಗ ನನ್ನ ಇದಕ್ಕೆ ಬಂದಂಥ ವಿಷಯ ಏನಂತ ಕೇಳಿದರೆ, ಕೆಲವೊಂದು ಕಾಲೇಜು ಕಂಪ್ಯಾರಿಟಿವ್ಲಿ ಕಟ್ ಆಫ್ ಕಡಿಮೆ ಇರುತ್ತೆ, ಬಟ್ ಕಾಲೇಜ್ ಒಳ್ಳೇದಿರೋದಿಲ್ಲ. ಇದು ನಿಮ್ಮ ಮಿಸ್ಟೇಕ್. ನಾನು ಈ ಕಾಲೇಜನ್ನು ಆನ್ ಕ್ಯಾಂಪಸ್ ಹೋಗಿ ಎಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳು, 3rd ಇಯರ್ ಸ್ಟೂಡೆಂಟ್ಸ್ಗಳು ಎಲ್ಲರ ಜೊತೆ ಮಾತಾಡಿದ ಮೇಲೆ ನಾನು ಈ ಡಿಸಿಷನ್ಗೆ ಬಂದಿದ್ದೇನೆ. ಕಟ್ ಆಫ್ ರ್ಯಾಂಕ್ ಈಸ್ ನಾಟ್ ದ ಫೈನಲ್. ಸೊ ನಿಮಗೆ ಒಂದು ಪ್ರಾಪರ್ ಗೈಡೆನ್ಸ್ ಬೇಕು. ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡುವಾಗ, ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡುವಾಗ ಪ್ರಾಪರ್ ಗೈಡೆನ್ಸ್ ಬೇಕು ಅಂತಿದ್ರೆ ನಮ್ಮ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗ್ಬೋದು. ಆ ಕೌನ್ಸಿಲಿಂಗ್ ಡೀಟೇಲ್ಸನ್ನು ನಾನು ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಪ್ಲಸ್ ನನ್ನ ನಂಬರ್ನೂ ಕೂಡ ಹಾಕಿರ್ತೇನೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಥ್ಯಾಂಕ್ ಯು ಸೋ ಮಚ್.